MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪ್ರೈಮ್ ಟೈಮ್. ನಾನು ನಾಗೇಂದ್ರ ಬಾಬು. ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಬಗ್ಗೆ ಚರ್ಚೆ ಅಂತೂ ಮುಂದುವರಿತಾ ಇದೆ. ಅನೇಕ ಜನರಲ್ಲಿ ಕುತೂಹಲ ಅಂತೂ ಕೆರಳಿಸ್ತಾ ಇದೆ. ಒಂದು ಉದಾಹರಣೆನ ಕೊಡ್ತೀನಿ ಹೆಡ್ಲೈನ್ಸ್ಗಿಂತ ಮುಂಚೆ. ಈ ಹಿಂದೆ ಯಡಿಯೂರಪ್ಪ ಅವರನ್ನು ಇಳಿಸುವ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿ ದೆಹಲಿ ಪೆರೇಡ್ ನಡೆದಿತ್ತು. ಅಲ್ಲಿಂದ ಬರ್ತಾರೆ, ಯಡಿಯೂರಪ್ಪ ಅವರ ಜೊತೆಲಿ ಪುತ್ರ ವಿಜೇಂದ್ರ ಕೂಡ ಹೋಗಿರ್ತಾರೆ. ವರಿಷ್ಠರು ಕೊಟ್ಟಂಥ ಸೂಚನೆ ಮೇರೆಗೆ 1 ವರ್ಷ ಪೂರೈಸಿದ ದಿನವೇ ನೀವು ಅನೌನ್ಸ್ ಮಾಡಬೇಕು ಅಂತೇಳಿ ಅವತ್ತೇ ರೆಸಿಗ್ನೇಷನ್ ಲೆಟರ್ಗೆ ಸೈನನ್ನು ಮಾಡಿಸ್ಕೊಂಡಿದ್ರಂತೆ. ಗೊತ್ತಿಲ್ಲ, ಕನ್ಫರ್ಮ್ ಇಲ್ಲ. ಆದರೆ ಅದಾದ ಬಳಿಕ ಬರ್ತಾರೆ, ಸುಮಾರು ಒಂದು 23 ದಿನ ಇರ್ತಾರೆ, ಯಾರಿಗೂ ಗೊತ್ತಾಗೋದಿಲ್ಲ. 1 ವರ್ಷದ ಸಂಭ್ರಮಾಚರಣೆಯ ಭಾಷಣದ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರು ಕಣ್ಣೀರು ಹಾಕ್ತಾ ಘೋಷಣೆ ಮಾಡ್ತಾರೆ, ನಾನೀಗ ಹೋಗ್ತೀನಿ, ರಾಜೀನಾಮೆಯನ್ನು ಕೊಡ್ತೀನಿ, ರಾಜ್ಯಪಾಲರನ್ನ ಮೀಟ್ ಮಾಡ್ತೀನಿ ಅಂತೇಳಿ. ಅದು ನಿಮಗೆ ನೆನಪಿರಬಹುದು. ಅದೇ ರೀತಿಯಾಗಿ ಮರು ಕಳಿಸುತ್ತೆ ಅಂತೇಳಿ ಒಂದಷ್ಟು ಜನ ಭವಿಷ್ಯವನ್ನು ನುಡಿತಾ ಇದಕ್ಕೆ ಮುಂದಾಗಿದ್ದಾರೆ. ಆದರೆ ಗೊತ್ತಿಲ್ಲ, ಏನು ಬೇಕಾದ್ರೂ ಆಗ್ಬೋದು. ಅಥವಾ ರಾಜ್ಯ ರಾಜಕೀಯದಲ್ಲಿ ಇವತ್ತು ರಾತ್ರಿ ಇದ್ದಂಗೆ ಬೆಳಗ್ಗೆ ಇರೋದಿಲ್ಲ. ಹಾಗಂತ DK ಶಿವಕುಮಾರ್ ಅವರು ಸುಮ್ಮನೆ ಕೂರ್ತಾರಾ? ಇಲ್ಲ. ಸಿದ್ದರಾಮಯ್ಯ ಅವರು ಸುಮ್ಮನೆ ಆಗ್ಬಿಡ್ತಾರಾ? ಇಲ್ಲ. ಹಾಗಾದ್ರೆ ಇಬ್ಬರು ಏನು ಮಾಡ್ತಾರೆ? ಹೈಕಮಾಂಡ್ನ ಮುಂದಿರುವಂಥ ಹಾದಿಗಳೇನು? ಸಿದ್ದರಾಮಯ್ಯ ಅವರಿಗೆ ಬಿಟ್ಟುಕೊಡಿ ಅಂತ ಹೇಳ್ತಾರಾ? ಅಥವಾ DK ಶಿವಕುಮಾರ್ ಅವರಿಗೆ ಮನವೊಲಿಸಿ ಸ್ವಲ್ಪ ದಿವಸ ವೆಯ್ಟ್ ಮಾಡಿ ಅಂತೇಳಿ ಅವ್ರನ್ನ ಹಾಗೆ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡ್ತಾರಾ? ನಾನು ಯಾಕೆ ಯಡಿಯೂರಪ್ಪ ಅವರ ಉದಾಹರಣೆ ಹೇಳಿದೆ ಅಂತಂದ್ರೆ ಅದಕ್ಕೊಂದು ಕಾರಣ ಇದೆ. ಅದೆಲ್ಲದರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ದೆಹಲಿಯಲ್ಲಿ ಸಂಪುಟ ಪುನಾರಚನೆ ಕದನ, ಅಸಮಾಧಾನ ತಣಿಸಲು ಹೈಕಮಾಂಡ್ ಯತ್ನ, ಸಂಕ್ರಾಂತಿ ತನಕ ಕಾಯಲು ಖರ್ಗೆ ತೀರ್ಮಾನ. ಜೋರಾಯಿತು ಸಂಪುಟ ಪುನರಚನೆ ಕಸರತ್ತು. ಸಂಪುಟಕ್ಕೆ ಸೇರಿಸಿಕೊಳ್ಳುವಂತೆ ಶಾಸಕರ ಪಟ್ಟು, ಆಕಾಂಕ್ಷಿಗಳ ಬೇಡಿಕೆ ಕಂಡು ಸಿಎಂ ಸುಸ್ತು. ಇಂಡಿ ಕೂಟಕ್ಕೆ ಪಾಠ ಕಲಿಸಿದ ಬಿಹಾರ ಚುನಾವಣೆ, ರಾಹುಲ್ ಗಾಂಧಿ ನಡೆಗೆ ಮಿತ್ರರ ಖಂಡನೆ. ಶೀಘ್ರವೇ ನಾಯಕತ್ವದಲ್ಲಿ ಆಗಲಿದ್ಯಾ ಬದಲಾವಣೆ? ದೆಹಲಿಯಲ್ಲಿ ಭೀಕರ ಬಾಂಬ್ ಬ್ಲಾಸ್ಟ್, ನಾನು ಹುತಾತ್ಮ ಆಗ್ತೀನಿ ಎಂದ ಟೆರರಿಸ್ಟ್. ಅಲ್ ಫಲಾಹ್ ವಿವಿಗೆ ಬುಲ್ಡೋಸರ್ ನುಗ್ಗಿಸುತ್ತಾ ಹರಿಯಾಣ ಗವರ್ನಮೆಂಟ್. ಬರೋಬ್ಬರಿ 60 ಆಳದ ಕಾಲುವೆಗೆ ಬಿದ್ದಂಥ ಆನೆ. ತಜ್ಞರ ತಂಡದಿಂದ 4 ಗಂಟೆ ಕಾರ್ಯಾಚರಣೆ, ಹರಸಾಹಸ ಪಟ್ಟು ಗಜರಾಜನ ರಕ್ಷಣೆ. ಬಿಹಾರದ ಎಲೆಕ್ಷನ್ ಫಲಿತಾಂಶದ ನಂತರ ರಾಜ್ಯ ರಾಜಕೀಯದಲ್ಲಿ ಒಂದು ರೀತಿಯಲ್ಲಿ ಕ್ರಾಂತಿ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಅದೇ ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋದ್ರು, DK ಶಿವಕುಮಾರ್ ಅವರು ದೆಹಲಿಗೆ ಹೋದ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮೀಟ್ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರನ್ನ ಮೀಟ್ ಮಾಡಿ ಚರ್ಚೆ ಮಾಡಿದ್ರು, ಸಂಪುಟ ಪುನರ್ರಚನೆ ಮಾಡೋದ್ರ ಬಗ್ಗೆ ಅವರಿಂದ ಒಪ್ಪಿಗೆಯನ್ನು ಕೂಡ ಪಡೆದುಕೊಂಡ್ರು. ಅದಾದ ನಂತರ DK ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಮೀಟ್ ಮಾಡಬೇಕು ಅಂತೇಳಿ ಬಹಳ ಪ್ರಯತ್ನ ಪಟ್ಟರು, ಆದರೆ ಅದಾಗಲಿಲ್ಲ. ಅದಾದ ನಂತರ ಸಿದ್ದರಾಮಯ್ಯ ಅವರು ಮೀಟ್ ಮಾಡಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ. DK ಶಿವಕುಮಾರ್ ಅವರು ಕೂಡ ಮೀಟ್ ಮಾಡಿದ್ರು. ಅಲ್ಲಿ ಚರ್ಚೆ ಆಗಿದ್ದು ಸಂಪುಟ ಪುನರ್ರಚನೆ ಬಗ್ಗೆ. ಹಾಗಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗ್ರೀನ್ ಸಿಗ್ನಲ್ ಕೊಟ್ರಾ? ಈ ರಿಪೋರ್ಟ್ ನೋಡಿ. ಅಧಿಕಾರ ಕಲಹದಲ್ಲಿ DK ಶಿವಕುಮಾರ್ ಮೇಲುಗೈ. ಸಂಪುಟ ಪುನರ್ರಚನೆಯ ಚೆಂಡು ಖರ್ಗೆ ಅಂಗಳಕ್ಕೆ. ರಾಜ್ಯದಲ್ಲಿ ಇಷ್ಟು ದಿನ ಕಾಂಗ್ರೆಸ್ ಕ್ರಾಂತಿಯದ್ದೇ ಭಾರಿ ಸದ್ದು. ಆದ್ರೆ ಈಗ ಅದಕ್ಕೆ ಫುಲ್ ಸ್ಟಾಪ್ ಬಿದ್ದಿದೆ. ಸಿಎಂ ಸಿದ್ದರಾಮಯ್ಯ ಸಚಿವ ಸಂಪುಟ ಪುನರ್ರಚನೆಗೆ ದೆಹಲಿ ದಂಡಯಾತ್ರೆ ಮಾಡ್ತಾನೆ ಇದ್ದಾರೆ. ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಭೇಟಿಯಾಗಿ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ರಾಜ್ಯದಲ್ಲಿ ಭಾರೀ ಸದ್ದು ಮಾಡಿದ್ದ ಸಚಿವ ಸಂಪುಟ ಪುನರ್ರಚನೆಗೆ ದೆಹಲಿಯ ಹೈಕಮಾಂಡ್ ಅಂಗಳದಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಸಿಎಂ ಸಿದ್ದರಾಮಯ್ಯ ಮಾತುಕತೆ ನಡೆದಿದ್ದು ಒಪ್ಪಿಗೆ ಪಡೆದು ಸಿಎಂ ರಾತ್ರಿಯೇ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ.
ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆಗೆ ಖರ್ಗೆ ಗ್ರೀನ್ ಸಿಗ್ನಲ್ ನೀಡಿದ್ದಾರಂತೆ. ಖರ್ಗೆ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸುದೀರ್ಘ ಮಾತುಕತೆ ನಡೆಸಿದ್ದು, ರಾಹುಲ್ ಗಾಂಧಿ ಜೊತೆಗೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಯಲಿದೆ. ಬಳಿಕ ಸಂಪುಟ ಪುನರ್ರಚನೆ ಕೈಗೆತ್ತಿಕೊಳ್ಳುವ ಬಗ್ಗೆ ನಿರ್ಧಾರ ಮಾಡಿದ್ದಾರೆ. ಸಂಪುಟ ಪುನರ್ರಚನೆಗೆ ಎಐಸಿಸಿ ಅಧ್ಯಕ್ಷ ಒಪ್ಪಿಗೆ ನೀಡಿದ್ದು, ರಾಹುಲ್ ಜೊತೆಗೂ ಅಂತಿಮ ಸುತ್ತಿನ ಸಭೆ ನಡೆಸಿ ಎಂದಿದ್ದಾರೆ. ಹೀಗಾಗಿ ರಾಹುಲ್ ಗಾಂಧಿ ಅಂಗಳದಲ್ಲಿ ಬೆಂಕಿ ಚೆಂಡು ಇದ್ದು, ಅವರು ಓಕೆ ಅಂದ್ರೆ ಸಂಪುಟ ಪುನರ್ರಚನೆ ಆಗಲಿದೆ. ಆದ್ರೆ ಸಂಕ್ರಾಂತಿಗೆ ಸಂಪುಟ ಪುನರ್ರಚನೆ ಬೆಸ್ಟ್ ಎಂದು ಖರ್ಗೆ ಸಲಹೆ ನೀಡಿದ್ದಾರೆ. ಹೀಗಾಗಿ ಬರೋಬ್ಬರಿ 1.5 ತಿಂಗಳು ಸಂಪುಟ ಪುನರ್ರಚನೆ ಡೌಟ್. ನಾನು 5 ಬಾರಿ ಶಾಸಕ, ನನ್ನನ್ನು ಮಂತ್ರಿ ಮಾಡಿ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ವಿಚಾರವನ್ನು ಸರಿದೂಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ನಾನು ಆಕಾಂಕ್ಷಿ ಅಲ್ಲ, ನಾನು ಸನ್ಯಾಸಿ ಅಂತ ಹೇಳಲ್ಲ ನಿಮ್ಮ ಹತ್ರ. ನಾನು ಆಕಾಂಕ್ಷಿ, ನಾನು 5 ಸಾರಿ ಗೆದ್ದಿದ್ದೀನಿ. ಆದರೆ ತೀರ್ಮಾನ ಅಂತಿಮವಾಗಿ ಹೈಕಮಾಂಡು ಅವ್ರು ತೀರ್ಮಾನ ಮಾಡಬೇಕು. ಹಂಗಂತೇಳಿ ಒತ್ತಡ ಹಾಕಿ ಅಲ್ಲಿ ಹೋಗಿ ನಿಂತ್ಕೊಂಡು ಅವ್ರ ಮನೆ ಬಾಗಿಲು ಸುತ್ತಿ ಇವ್ರ ಮನೆ ಬಾಗಿಲು ಸುತ್ತಿ ನಾನು ಮಾಡಿ ಅಂತ ಕೇಳೋ ಅಂಥ ಪರಿಸ್ಥಿತಿಗೆ ನಾನಂತೂ ಹೋಗಲ್ಲ. ಡಿಕೆಶಿ ಸಿಎಂ ಮಾಡೋದು ಹೈಕಮಾಂಡ್ಗೆ ಬಿಟ್ಟಿದ್ದು. ಅವ್ರಿಗೂ ಆಸೆ ಇದೆ, ಮುಖ್ಯಮಂತ್ರಿ ಅವ್ರಿಗೆ ನ್ಯಾಯ ಕೂಡ ಇದೆ. ಅವ್ರು ಕೇಳ್ತಕ್ಕದ್ದು ಅವರು ಕೂಡ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಆದರೆ ಅಂತಿಮವಾಗಿ ತೀರ್ಮಾನ ಯಾರ್ದ್ರಿ, ಯಾರೋ ಒಬ್ಬ ಮನೆ ಯಜಮಾನ್ ಇರಬೇಕಲ್ಲ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ, ಸಾಧಕ ಬಾಧಕ ಚರ್ಚೆ ಮಾಡಿ ಹೈಕಮಾಂಡ್ ಅದಕ್ಕೆ ಸೂಕ್ತವಾದಂಥ ನಿರ್ಧಾರ ತಗೊಂತದೆ. ಸದ್ಯಕ್ಕೆ ಅನಗತ್ಯ ಗೊಂದಲ ಸೃಷ್ಟಿಸದಂತೆ ಖರ್ಗೆ ಸೂಚನೆ ಕೊಟ್ಟಿದ್ದಾರೆ. ಮೂಲಗಳ ಪ್ರಕಾರ 10 ಸಚಿವರನ್ನು ಕೈಬಿಟ್ಟು ಖಾಲಿ ಇರೋ 2 ಸ್ಥಾನದ ಜೊತೆ ಒಟ್ಟು 12 ಸಚಿವರ ಭರ್ತಿಗೆ ಸಿಎಂ ಕೇಳಿದ್ದಾರೆ ಎನ್ನಲಾಗಿದೆ. ಹಾಗಿದ್ರೆ ಸಂಪುಟದಲ್ಲಿ ಯಾರಿಗೆ ಚಾನ್ಸ್, ಯಾರಿಗೆ ಕೋಕ್ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎಸ್, ದೆಹಲಿಗೆ ಹೋದ್ರು, ಎಲ್ಲ ತಮ್ಮ ತಮ್ಮ ವಾದವನ್ನ ಮಂಡಿಸಿ ಬಂದಿದ್ದಾರೆ. ನೋಡ್ರಪ್ಪ, ನಂದಿದು, ನನ್ನ ಕಂಡೀಷನ್ ಇದು, ಹೇಳಿದೀವಿ, ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು ಅಂತೇಳಿ ಇಬ್ರು ಹೇಳ್ಬಿಟ್ಟು ಬಂದಿದ್ದಾರೆ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ರು? 2.5 ವರ್ಷ ಆಯಿತು CM ಮಾಡಿ. ಸಿದ್ದರಾಮಯ್ಯ ಅವರು ಹೇಳಿದ್ದೇನು? 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿದ್ದಾರೆ. ಈ ಮಾತುಗಳು ಏನಕ್ಕೆ ಬಂತು ಅಂತ ಹೇಳ್ತೀನಿ. ವಿಧಾನಸಭಾ ಚುನಾವಣೆಯಲ್ಲಿ ಕಳೆದ ಬಾರಿ ಅಭೂತಪೂರ್ವವಾದಂಥ ಗೆಲುವು ಸಿಕ್ತು. ಆ ಗೆಲುವಿಗೆ ಕಾರಣಕರ್ತರಾದಂಥವರು ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳ್ತಾರೆ. ಆದರೆ ಸಿದ್ದರಾಮಯ್ಯ ಏನು ಹೇಳ್ತಾರೆ? ಹಿಂದ ಮತಗಳಿಂದ ನಾವು ಗೆದ್ದಿರೋದು ಅಂತ ಹೇಳ್ತಾರೆ. ಈ ಕಡೆ ಡಿ ಕೆ ಶಿವಕುಮಾರ್ ಅವರು ನನ್ನ ನಾಯಕತ್ವದಿಂದ ತನ್ನ ಲೀಡರ್ಶಿಪ್ನಲ್ಲಿ ಎಷ್ಟು ಸೀಟ್ ಬಂತು ಅಂತೇಳಿ. ಯಾಕೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅಂತಂದರೆ, ಇನ್ನೂ ಚುನಾವಣೆ ಫಲಿತಾಂಶ ಬಂದಿರಲಿಲ್ಲ. ಅಲ್ಲಿ ಒಂದಷ್ಟು ಸಮೀಕ್ಷೆ ವರದಿಗಳು ಬಂತಲ್ಲ, ಆ ಟೈಮಲ್ಲಿ BJP ಲೀಡ್ ಇರುತ್ತೆ ಅಂತ ಹೇಳಲಾಗ್ತಾ ಇತ್ತು. ಕಿಂಗ್ ಮೇಕರ್ ಆಗ್ತಾರೆ ಕುಮಾರಸ್ವಾಮಿ ಅವರು ಅಂತ ಹೇಳಲಾಗ್ತಾ ಇತ್ತು. ಆದರೆ ಡಿ ಕೆ ಶಿವಕುಮಾರ್ ಅವ್ರ ಮಾತು ಹೇಳ್ತಾರೆ, ನಾನು ಯಾವುದೇ ಸಮೀಕ್ಷೆ ನಂಬಲ್ಲ, 125+ ನಮ್ಮದು ಬರುತ್ತೆ, 130 ಬರುತ್ತೆ ನೋಡಿ ಅಂತ ಹೇಳಿದ್ರು. ಅದೇ ನಂಬರ್ ಬಂತು, ಅದೇ ವಿಶ್ವಾಸದಲ್ಲಿತ್ತು. ಅದಾದ ಬಳಿಕ ಡಿ ಕೆ ಶಿವಕುಮಾರ್ ಅವರು ಮತ್ತು CM ಸಿದ್ದರಾಮಯ್ಯ ಅವರು ಇಬ್ಬರು ಕೂಡ ದೆಹಲಿಗೆ ಹೋಗ್ತಾರೆ. ನನಗೆ CM ಪಟ್ಟಾಪಿ ಕಟ್ಟಿ ಅಂತೇಳಿ ಅವ್ರು ಹೇಳ್ತಾರೆ, ಇಲ್ಲ ನನ್ನ ಕಟ್ಟಿ ಅಂತ ಅವ್ರು ಹೇಳ್ತಾರೆ. ಆದರೆ ಆ ಸಂದರ್ಭದಲ್ಲಿ ಕೆಲವರು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯವ್ರನ್ನ ಕೂರಿಸ್ಕೊಂಡು ಬುದ್ಧಿವಾದವನ್ನು ಹೇಳಿದರು. ನೀವೊಂದು 20 ತಿಂಗಳಾಗಲಿ ಹೋಗಿ ಸಮಾಧಾನವಾಗಿ ಸರ್ಕಾರವನ್ನು ನಡೆಸಿ ಒಳ್ಳೆ ರಿಸಲ್ಟ್ ಬಂದೆ ಅಂತೇಳಿ ಹೇಳಿ ಕಳಿಸಿದ್ರಂತೆ. ಅದನ್ನೇ ನಂಬ್ಕೊಂಡು ಬಂದರು. ಹೈಕಮಾಂಡ್ ಗಮನಕ್ಕೆ ಹೋಗಿದೆಯಲ್ಲೋ ಗೊತ್ತಿಲ್ಲ. ಕೆಲವು ನಾಯಕರು ಈ ಮಾತನ್ನು ಹೇಳಿದ್ದಾರೆ. ಅದನ್ನು ಆಪ್ತರ ಬಳಿ ವಿಚಾರಗಳನ್ನು ಅವ್ರು ಹಂಚ್ಕೊಂಡಿದ್ದು ಹೌದು, ಇಬ್ಬರು ಕೂಡ. ಅದೇ ರೀತಿಯಾಗಿ ಈಗ ಮುಗ್ದಿದೆ, 2.5 ವರ್ಷ ಆಗಿದೆ, ನನಗೆ ಅವಕಾಶ ಕೊಡಿ, ನನಗೂ CM ಮಾಡಿ ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಆದರೆ ಸಿದ್ದರಾಮಯ್ಯ ಏನು ಹೇಳ್ತಿದ್ದಾರೆ? ಬೇಡ, ನಾನೇ ಆಗಿರ್ತೀನಿ ಅಂತೇಳಿ ಕಂಟಿನ್ಯೂ ಮಾಡ್ತಾರೆ. ಆದರೆ ಸಿದ್ದರಾಮಯ್ಯ ಅವರನ್ನು ಕೆಳಗೆ ಇಳಿಸೋದು ಅಷ್ಟು ಸುಲಭನಾ ಈ ಸಂದರ್ಭದಲ್ಲಿ? ಇಲ್ಲ. ಇವರನ್ನು ಕೆಳಗೆ ಇಳಿಸೋದಕ್ಕೆ ಕಾಂಗ್ರೆಸ್ನವ್ರು ಯಾವ ಥರ ಕಾಣ್ತಾರೋ ಗೊತ್ತಿಲ್ಲ. ಆದರೆ BJPಯವರು ಮಾತ್ರ ಮಧ್ಯಂತರ ಚುನಾವಣೆ ಆಗಿಬಿಡುತ್ತೆ ಅನ್ನುವ ಹಂತದಲ್ಲೇ ಇದ್ದಾರೆ, ಅದೇ ಮನಸ್ಥಿತಿಯಲ್ಲಿದ್ದಾರೆ. ಕಾರಣ, ಸಿದ್ದರಾಮಯ್ಯವರನ್ನೇನಾದ್ರು ಕೆಳಗೆ ಇಳಿಸ್ಬಿಟ್ರೆ ಅವರ ಆಪ್ತ ವಲಯದಲ್ಲಿರುವಂಥ ಅನೇಕರು ಬರ್ತಾರೆ ಆಚ ಕಡೆ, ಆಗ ಸರ್ಕಾರ ಬಿದ್ದೋಗುತ್ತೆ, ನಾವು ಮಧ್ಯಂತರ ಚುನಾವಣೆಗೆ ಹೋಗ್ಬೋದು ಅಂತೇಳಿ ಅವರು ಸಿದ್ಧರಾಗಿದ್ದರು. ಆದರೆ ಅದಾಗುತ್ತೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ಆ ಕನಸು ಕಟ್ಕೊಂಡಿರುವಂಥ BJPಗೆ ಅದು ಕನಸಾಗಿಯೇ ಉಳಿದು ಬಿಡುತ್ತೆ ಅನ್ನುವ ಚರ್ಚೆಗಳು ಕೂಡ ರಾಜಕೀಯ ಪಡಸಾಲೆಯಲ್ಲಿ ಆಗ್ತಾ ಇದೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಏನಾದರೂ ನನಗೆ ಕೊಡಲೇಬೇಕು ಅಂತೇಳಿ ಪಟ್ಟು ಹಿಡಿದು ಕೂತು ಕೊಟ್ಟಾಗ ಅದನ್ನು ಒಪ್ಕೊಳ್ತಾರಾ ಕೆಲವರು? ಅಥವಾ ಇವರಿಬ್ಬರ ಜಗಳದಲ್ಲಿ ಮೂರನೇವರಿಗೆ ಲಾಭ ಆಗುತ್ತಾ? ಏನು ಬೇಕಾದರೂ ಆಗ್ಬೋದು. ಅದಕ್ಕೆ ರಾಜಕೀಯದಲ್ಲಿ ರಾತ್ರಿಯಾಗಿ ಬೆಳಗಾಗೋಷ್ಟರಲ್ಲಿ ಏನು ಬೇಕಾದರೂ ಆಗ್ಬೋದು ಅಂತ ಹೇಳಲಾಗ್ತದೆ. ಒಂದು ವೇಳೆ ಅಧಿಕಾರವನ್ನು ಕೊಟ್ಟಿದ್ದೆ ಆದರೆ ಇದೇ ತಿಂಗಳಲ್ಲೇ ಕೊಡಿ,
ನವೆಂಬರ್ ತಿಂಗಳಲ್ಲೇ ಕೊಡಿ ಅಂತೇಳಿ ಪಟ್ಟು ಹಿಡಿದು ಕೂತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಸಿದ್ದರಾಮಯ್ಯ ಅವರು ಬೇಡ, ಸಂಪುಟ ಪುನರ್ರಚನೆ ಮಾಡಿ, ಸಂಪುಟ ಪುನರ್ರಚನೆ ಮಾಡಿ ಆಮೇಲೆ ಯೋಚನೆ ಮಾಡೋಣ ಅಂತ ಹೇಳ್ತಾರೆ. ಒಂದು ವೇಳೆ ಸಂಪುಟ ಪುನರ್ರಚನೆ ಆಗೋದ್ರೆ ಸಿದ್ದರಾಮಯ್ಯ ಇನ್ನೂ ಸ್ಟ್ರಾಂಗ್ ಆಗ್ತಾರೆ. ಅದು ಚೆನ್ನಾಗಿ ಗೊತ್ತಿದೆ, ಎಲ್ರಿಗೂ ಕೂಡ ಗೊತ್ತಿದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವ್ರು ಕೇಳ್ತಿರೋದು ಕೊಡೋದ್ರೆ ನಮ್ಮ ನವೆಂಬರಲ್ಲೇ ಕೊಡಿ. ಡಿ ಕೆ ಸಿದ್ದರಾಮಯ್ಯ ಹೇಳ್ತಿರೋದು ಇಲ್ಲ ಫಸ್ಟು ಪುನರ್ರಚನೆ ಮಾಡಿ ಅಂತ ಕೂತಿದ್ದಾರೆ. ಆದರೆ ಈಗ ಮತ್ತೊಂದು ವಿಚಾರ ಏನಂತಂದರೆ, ಡಿ ಕೆ ಶಿವಕುಮಾರ್ ಅವರು ಯಾವಾಗಲೂ ಹೇಳ್ತಾರೆ, ಬಹಳ ದಿನಗಳ ನಂತರ ಕಳೆದ ತಿಂಗಳು ಒಂದು ಮಾತನ್ನು ಹೇಳಿದರು, ನಾನು ಕಾಂಗ್ರೆಸ್ಗೋಸ್ಕರ ಜೈಲಿಗೆ ಹೋಗಿ ಬಂದವನು, ನನ್ನನ್ನು ಮಾಡಿದ್ರೆ ಇನ್ಯಾರನ್ನ ಮಾಡೋದಕ್ಕೆ ಸಾಧ್ಯ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಹೇಳ್ಕೊಂಡು ಬಂದರು. ಅಮಿತ್ ಶಾ ಅವ್ರನ್ನ ಮೀಟ್ ಮಾಡಿದ್ರು, ಬೇರೆ ಬೇರೆ ಚರ್ಚೆಗಳೆಲ್ಲ ಆಯಿತು, RSS ಸಂಘ ಗೀತೆಯನ್ನು ಹೇಳಿದ್ರು, ಇದೆಲ್ಲವೂ ಬದಿಗಿಡಿ. ಆದರೆ ಹೈಕಮಾಂಡ್ಗೆ ಒಲವಿರೋದು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ, ಅದರಲ್ಲಿ ಕೆಲವರಿಗೆ, ಇನ್ನೂ ಕೆಲವರು ಸಿದ್ದರಾಮಯ್ಯ ಅವ್ರ ಮೇಲೆ ಕೂಡ ಒಲವನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಹೈಕಮಾಂಡ್ ಅವತ್ತು ಕೊಟ್ಟಂಥ ಮಾತನ್ನು ಉಳಿಸ್ಕೊಳ್ಬೇಕು, ನನಗೆ ಕ್ಲಾರಿಟಿ ಕೊಡಿ ಅಂತ ಕೂತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಮಾಡ್ತಿರೋ ಇಲ್ವೋ ಒಂದು ಕ್ಲಾರಿಟಿ ಕೊಡಿ, ಆಮೇಲೆ ನೀವು ಏನು ಬೇಕು ಮಾಡಿ ಆಮೇಲೆ ನಾನು ನಿರ್ಧಾರ ತಿಳಿಸ್ತೇನೆ ಅಂತ ಕೂತಿದ್ದಾರೆ. ಆದರೆ ಸಿದ್ದರಾಮಯ್ಯ ಹೇಳ್ತಿರೋದೇನು, ಸಂಪುಟ ಪುನರ್ರಚಿಸಿ ಇಮೇಜನ್ನು ಹೆಚ್ಚಿಸ್ಕೊಳ್ಳೋದು ಅವರ ಪ್ಲಾನ್ ಆಗಿದೆ. ಮತ್ತೊಂದು ವಿಚಾರ ಅಂತಂದರೆ, ನಾಯಕತ್ವ ವಿಷಯ ಇತ್ಯರ್ಥ ಮಾಡಬೇಕು. ಆದರೆ ಸಿದ್ದರಾಮಯ್ಯ ಹೇಳ್ತಿರೋದು ನಾಯಕತ್ವ ಬದಲಾವಣೆ ಮಾಡಬಾರ್ದು. ನೋಡಿ, ಸಿಂಪಲ್. ಡಿ ಕೆ ಶಿವಕುಮಾರ್ ಅವರ ಪಟ್ಟು ನಾಯಕತ್ವ ವಿಷಯ ಇತ್ಯರ್ಥ ಆಗಲಿ, ಯಾವತ್ತು ಕೊಟ್ಟರಲ್ಲ ಮಾತು, ಅದನ್ನು ಉಳಿಸ್ಕೊಳ್ಳಿ, ಇಲ್ಲ ನಿಮ್ಮ ನಿರ್ಧಾರ ತಿಳಿಸ್ಬಿಡಿ, ನನಗೊಂದು ಕ್ಲಾರಿಟಿ ಕೊಡಿ ಸಾಕು ಅಂತ ಕೂತಿದ್ದಾರೆ. ಹೈಕಮಾಂಡ್ ಇದೇ ಕಾರಣಕ್ಕೋಸ್ಕರ ಅವ್ರನ್ನ ಮೀಟ್ ಮಾಡ್ತಿಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಹೇಳೋದೇ ಬೇಡ. ರಾಹುಲ್ ಗಾಂಧಿ ಅವರು ಇದೇ ಕಾರಣಕ್ಕೋಸ್ಕರ ಮೀಟ್ ಮಾಡ್ತಿಲ್ವಾ ಗೊತ್ತಿಲ್ಲ, ಯಾಕಂದರೆ ಮಾತು ಕೊಟ್ಬಿಟ್ಟಿರ್ಬೋದೇನೋ, ಅದನ್ನು ಉಳಿಸ್ಕೊಳಕ್ಕೆ ಆಗ್ತಿಲ್ವೇನೋ, ಮತ್ತೆ ಅವ್ರನ್ನ ಹೇಗಪ್ಪ ಮನವೊಲಿಸೋದು ಅನ್ನೋದೊಂದು ಇರ್ಬೋದೇನೋ. ಅಂದರೆ ಇದು ರಾಷ್ಟ್ರ ರಾಜಕಾರಣದಲ್ಲಿನ ದೆಹಲಿಲಿ ಅವತ್ತು ಆದಂಥ ಚರ್ಚೆಗಳಷ್ಟೇ, ಇದು ಇದೇ ಆಗಿದೆ ಅಂತ ಹೇಳೋಕ್ಕಾಗಲ್ಲ, ಚರ್ಚೆಗಳಷ್ಟೇ. ಆದರೆ ನಾಯಕತ್ವ ಬದಲಾವಣೆಯನ್ನು ಮಾಡಬಾರ್ದು ಅನ್ನೋದು ಸಿದ್ದರಾಮಯ್ಯ ಅವರ ಪಟ್ಟು ಆಗಿದೆ. ಮತ್ತೊಂದು ಕಡೆ CM ಸ್ಥಾನ ಕೊಡಿ, KPCC ಅಧ್ಯಕ್ಷ ಸ್ಥಾನವನ್ನು ಬಿಟ್ಟು ಕೊಡ್ತೀನಿ, ಇಲ್ಲ KPCC ಅಧ್ಯಕ್ಷ ಸ್ಥಾನ ಗಾದಿಯನ್ನು ಬಿಡಿ ಅಂತ ಹೇಳಿ ಪಟ್ಟು ಹಿಡಿದು ಕೂತಾರೆ. ನೋಡಬೇಕು ಈ ಡಿ ಕೆ ಶಿವಕುಮಾರ್ ಅವರ ವಾದ ಮತ್ತು ಸಿದ್ದರಾಮಯ್ಯ ಅವರ ವಾದ ಇದೆಯಲ್ಲ, ಈ ವಾದಕ್ಕೆ ಮೇಲೆ ಕೂತಿರುವಂಥ ಹೈಕಮಾಂಡ್ ಯಾವ ವಾದಕ್ಕೆ ಮನ್ನಣೆ ಕೊಟ್ಟು ಆರ್ಡರನ್ನು ಕೊಡ್ತಾರೆ, ಕಾದು ನೋಡಬೇಕಾಗುತ್ತೆ. ಮುಂದಿನ ಸುದ್ದಿ ಗಮನ ಕೊಡಿ. ಏನು, ಇಬ್ಬರೂ ಕೂಡ ದೆಹಲಿಗೆ ಹೋದ್ರು. ದೆಹಲಿಗೆ ಹೋದ್ಮೇಲೆ ರಾಜ್ಯ ಕ್ಯಾಬಿನೆಟ್ ರಚನೆ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಹೀಗಾಗಿ ಸಚಿವ ಸಂಪುಟದಿಂದ ಕೆಲವರನ್ನ ಕೈ ಬಿಡಲಾಗುತ್ತೆ, ಅವರ ಸ್ಥಾನಗಳಿಗೆ ಹೊಸ ಮುಖಗಳಿಗೆ ಸಚಿವ ಸ್ಥಾನವನ್ನು ಕೊಡಲಾಗುತ್ತೆ. ಹೀಗಾಗಿ ಸಚಿವ ಸ್ಥಾನ ಉಳಿಸಿಕೊಳ್ಳೋದಕ್ಕೆ, ಅದನ್ನು ಪಡೆದುಕೊಳ್ಳೋದಕ್ಕೆ ಲಾಬಿ ನಡೀತು. ಅದು ದೆಹಲಿಯಲ್ಲಿ ಹೇಗೆಲ್ಲ ಲಾಬಿ ನಡೀತು, ಯಾರೆಲ್ಲ ಲಾಬಿಯನ್ನು ನಡೆಸಿದ್ರು, ಈ ರಿಪೋರ್ಟ್ ನೋಡ್ಕೊಂಬನ್ನಿ. ದೆಹಲಿಯಲ್ಲಿ ಸಚಿವ ಸ್ಥಾನ ಉಳಿಸಿಕೊಳ್ಳುವ ಗೇಮ್, ಯಾರಿಗುಂಟು ಸಚಿವ ಸಂಪುಟ ಸೇರುವ ಅದೃಷ್ಟ. ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸಂಪುಟ ಪುನರ್ರಚನೆಯ ಕಸರತ್ತು ಆರಂಭವಾಗಿದೆ. ಒಂದೆಡೆ ಕಾಂಗ್ರೆಸ್ ಶಾಸಕರಿಗೆ ಸಚಿವ ಸ್ಥಾನ ಪಡೆಯೋ ಬಯಕೆ, ಮತ್ತೊಂದೆಡೆ ಹಾಲಿ ಸಚಿವರಿಗೆ ಸಚಿವ ಸ್ಥಾನ ಕಳೆದುಕೊಳ್ಳುವ ಭೀತಿ ಎದುರಾಗಿದೆ. ಕ್ಯಾಬಿನೆಟ್ನಲ್ಲಿರುವ 30 ಮಂದಿ ಸಚಿವರ ಪೈಕಿ 8 ರಿಂದ 12 ಮಂದಿಯನ್ನ ಕೈಬಿಟ್ಟು ಹೊಸಬರನ್ನ ನೇಮಕ ಮಾಡಿಕೊಳ್ಳಲಾಗುತ್ತೆ. ಹೀಗಾಗಿ ಹಾಲಿ ಸಚಿವರುಗಳು ಸಚಿವ ಸ್ಥಾನ ಉಳಿಸಿಕೊಳ್ಳಲು ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ತಮ್ಮ ಪರವಾಗಿ ಒತ್ತಡ ಹೇರುತ್ತಿದ್ದಾರೆ. ತಮ್ಮನ್ನು ಸಚಿವ ಸ್ಥಾನದಲ್ಲೇ ಮುಂದುವರಿಸಿ, ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ ಅಂತ ಗೋಗರಿಯುತ್ತಿದ್ದಾರೆ. ಮತ್ತೊಂದೆಡೆ 5-6 ಬಾರಿ ಶಾಸಕರಾಗಿ ಆಯ್ಕೆಯಾದರೂ ಸಚಿವ ಸ್ಥಾನ ಸಿಗದೆ ಅನೇಕರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಅಂತ ಶಾಸಕರೆಲ್ಲ ಈಗ ನಮಗೆ ಸಚಿವ ಸ್ಥಾನ ನೀಡಲೇಬೇಕು ಅಂತ ಬಿಗಿಪಟ್ಟು ಹಿಡಿದು ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರ ಮನೆಗಳಿಗೆ ಎಡತಾಕುತ್ತಿದ್ದಾರೆ. ದೆಹಲಿಯಲ್ಲಿ
ಖರ್ಗೆ ನಿವಾಸವೇ ರಾಜಕೀಯ ಚಟುವಟಿಕೆಗಳ ಕೇಂದ್ರ ಬಿಂದು ಸ್ಥಳವಾಗಿದೆ. ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್, ಕೃಷಿ ಸಚಿವ ಚಲುವರಾಯಸ್ವಾಮಿ, ಅಬಕಾರಿ ಖಾತೆ ಸಚಿವ ಆರ್.ಬಿ. ತಿಮ್ಮಾಪುರ ಸೇರಿದಂತೆ ಅನೇಕರು ಸಚಿವ ಸ್ಥಾನ ಉಳಿಸಿಕೊಳ್ಳಲು ಲಾಬಿ ಮಾಡುತ್ತಿದ್ದಾರೆ. ತಮ್ಮ ಇಲಾಖೆಯಲ್ಲಿ ತಾವು ಮಾಡಿರೋ ಕೆಲಸ ಕಾರ್ಯಗಳನ್ನ ಹೈಕಮಾಂಡ್ ಮುಂದಿಟ್ಟು ಇನ್ನೂ ಬಾಕಿ ಉಳಿದ 2.5 ವರ್ಷ ಸಚಿವ ಸ್ಥಾನದಲ್ಲೇ ಮುಂದುವರೆಸುವಂತೆ ಒತ್ತಡ ಹೇರ್ತಿದ್ದಾರೆ. ಯಾವುದೇ ಜಗ್ಗಾಟ ಇಲ್ಲ, ಯಾವುದೇ ಗೊಂದಲ ಇಲ್ಲ, ಯಾವುದೇ ಸಮಸ್ಯೆನೂ ಇಲ್ಲ. ಬಹಳ ಅತ್ಯಂತ ಉತ್ತಮ ರೀತಿಯಲ್ಲಿ ಆಡಳಿತವನ್ನು ಕೊಡ್ತಾ ಇದ್ದಾವೆ. ಕೊಟ್ಟ ಭರವಸೆಗಳನ್ನು ಈಡೇರಿಸಿದ್ದಾವೆ. ಇವತ್ತು ಪ್ರತಿಪಕ್ಷದವರು ಹೊಟ್ಟೆ ಕಿಚ್ಚಿನಿಂದ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ಹುರುಳಿಲ್ಲ. ಕಾಂಗ್ರೆಸ್ ಶಾಸಕರುಗಳು ಈ ಬಾರಿಯಾದ್ರೂ ಶತಾಯಗತಾಯ ಸಚಿವ ಸ್ಥಾನ ಪಡೆಯಲೇಬೇಕು ಅಂತ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಶಿರಾ ಶಾಸಕ ಟಿ.ಬಿ. ಜಯಚಂದ್ರಗೆ ಕಳೆದ ಬಾರಿ ಸಚಿವ ಸ್ಥಾನ ಮಿಸ್ ಆಗಿತ್ತು. ದೆಹಲಿ ವಿಶೇಷ ಪ್ರತಿನಿಧಿ ಜವಾಬ್ದಾರಿಯನ್ನ ನೀಡಲಾಗಿದೆ. ಈಗ ಕ್ಯಾಬಿನೆಟ್ ಸೇರ್ಪಡೆಗೆ ಪ್ರಯತ್ನ ನಡೆಸಿದ್ದಾರೆ. ಮುದ್ದೇಬಿಹಾಳದ ಸಿಎಸ್ ಅಪ್ಪಾಜಿ ನಾಡಗೌಡ, ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ. ಮಾಜಿ ಸಚಿವ ಶಾಸಕ ಲಕ್ಷ್ಮಣ ಸವದಿ, ಹುನಗುಂದದ ವಿಜಯಾನಂದ ಕಾಶಪ್ಪನವರ್, ತರೀಕೆರೆ ಶಾಸಕ ಜಿಎಚ್ ಶ್ರೀನಿವಾಸ್, ಪರಿಷತ್ ಸದಸ್ಯರಾದ ಡಿಟಿ ಶ್ರೀನಿವಾಸ್, ಸಲೀಂ ಅಹಮದ್ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಇನ್ನು ಸಿಂಧನೂರಿನ ಹಂಪನಗೌಡ ಬಾದರ್ಲಿ, ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್, ಅರಸೀಕೆರೆ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ, ಬೆಂಗಳೂರಿನ ವಿಜಯನಗರ ಕ್ಷೇತ್ರದ ಶಾಸಕ ಎಂ ಕೃಷ್ಣಪ್ಪ, ಚಳ್ಳಕೆರೆ ಶಾಸಕ ರಘುಮೂರ್ತಿ, ತಿಪಟೂರು ಕ್ಷೇತ್ರದ ಷಡಕ್ಷರಿ, ಯಲಬುರಗಿ ಬಸವರಾಜ ರಾಯರೆಡ್ಡಿ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ. ಮಂತ್ರಿ ಆಗಬೇಕು ಅನ್ನೋದು ನಮ್ಮ ನಾಯಕರ ಹತ್ರ ಸಹಜವಾಗಿ ವಿನಂತಿ ಮಾಡ್ಕೊಳ್ಳುವಂಥದ್ದು. ಯಾಕಂದ್ರೆ ನಮ್ಮ CLP ನಾಯಕರು ಅವರೇ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅವರೇ ಇವತ್ತು ಸಮರ್ಪಕವಾಗಿ ಒಂದು ಆಡಳಿತವನ್ನ, ಸುಭದ್ರವಾದ ಸರ್ಕಾರವನ್ನ ಕೊಡ್ತಿರುವಂತ ನಮ್ಮ ನಾಯಕರು ಸಿದ್ದರಾಮಯ್ಯನವರು ಅವ್ರಿಗೆ ವಿನಂತಿ ಮಾಡ್ಕೊಂಡಿದೀವಿ. ಸಚಿವ ಸಂಪುಟ ಪುನರ್ರಚನೆ ಆಗೋದ್ಯಾವಾಗ ಅನ್ನೋದೇ ಸರಿಯಾಗಿ ಗೊತ್ತಿಲ್ಲ. ಆದ್ರೂ ಕಾಂಗ್ರೆಸ್ ನಾಯಕರು ಲಾಬಿ ಮಾಡೋದನ್ನಂತೂ ಬಿಡ್ತಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಯಾರೆಲ್ಲ ಮಂತ್ರಿಗಳಿಗೆ ಕೋಕನ್ನ ಕೊಡ್ತಾರೆ ಅಂತೇಳಿ ನಾವೀಗ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಮೊದಲ ಹೆಸರು ಕೇಳಿ ಬರ್ತಾ ಇರೋದು ರಹೀಂ ಖಾನ್ ಅವರು, ಪೌರಾಡಳಿತ ಮತ್ತು ಹಜ್ ಇಲಾಖೆಯ ಸಚಿವರು. ಇವರಿಗೆ ಕೋಕನ್ನ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ನೆಕ್ಸ್ಟ್ ಮಂಕಾಳ್ ವೈದ್ಯ ಅವರು, ಮೀನುಗಾರಿಕೆ ಮತ್ತು ಬಂದರು ಇಲಾಖೆಯ ಸಚಿವರು. ಇವ್ರಿಗೂ ಕೂಡ ಕೋಕನ್ನ ಕೊಡಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದಾದ ನಂತರ ಕೆ ವೆಂಕಟೇಶ್ ಅವರ ಹೆಸರು ಕೇಳಿ ಬರ್ತಾ ಇದೆ, ಪಶುಸಂಗೋಪನೆಯ ಇಲಾಖೆಯ ಸಚಿವರಾಗಿದ್ದಾರೆ. ಇದಾದ ನಂತರ KH ಮುನಿಯಪ್ಪ ಅವರಿಗೂ ಕೂಡ ಆಹಾರ ಮತ್ತು ನಾಗರಿಕ ಪೂರೈಕೆಯ ಇಲಾಖೆಯ ಸಚಿವರಾಗಿದ್ದಾರೆ. ಇವರಿಗೂ ಕೂಡ ಕೋಕ್ ಕೊಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದ್ದು, ಮಧು ಬಂಗಾರಪ್ಪ ಅವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯ ಸಚಿವರು, ಅವ್ರಿಗೂ ಕೂಡ ಕೋಕ್ ಕೊಡ್ತಾರಂತೆ. SS ಬೋಸರಾಜು ಸಣ್ಣ ನೀರಾವರಿ ಇಲಾಖೆಯ ಸಚಿವರು, ಅವ್ರಿಗೂ ಕೂಡ ಕೋಕನ್ನು ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಉನ್ನತ ಶಿಕ್ಷಣ ಸಚಿವರಾಗಿರುವಂಥ ಡಾಕ್ಟರ್ MC ಸುಧಾಕರ್ ಅವರು, ಇವ್ರಿಗೂ ಕೂಡ ಕೋಕನ್ನು ಕೊಡಲಾಗುತ್ತೆ. ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರ ಹೆಸರು ಕೂಡ ಓಡ್ತಾ ಇದೆ. ಶಿವಾನಂದ ಪಾಟೀಲ್ ಸಕ್ಕರೆ ಇಲಾಖೆಯ ಮಂತ್ರಿ, ಅವರು ಕೂಡ ಹೋಗ್ತಾರೆ, ಅವ್ರನ್ನೂ ಕೂಡ ಕೈ ಬಿಡ್ತಾರೆ ಅಂತ ಹೇಳಿದ್ರೆ. ಇನ್ನು ದರ್ಶನಾಪುರ್ ಅವರು ಸಣ್ಣ ಕೈಗಾರಿಕಾ ಸಚಿವರು, ಶರಣ್ ಬಸಪ್ಪ ದರ್ಶನಾಪುರ್ ಅವರು, ಅವ್ರಿಗೂ ಕೂಡ ಕೋಕ್ ಕೊಡ್ತಾರೆ ಅಂತ ಹೇಳಲಾಗ್ತದೆ. ಹಾಗಾದರೆ ಇವ್ರಿಗೆಲ್ಲ ಕೋಕ್ ಕೊಟ್ಟರೆ ಇವರ ಸ್ಥಾನಕ್ಕೆ ಯಾರೆಲ್ಲ ಎಂಟ್ರಿ ಆಗಬಹುದು ಅಂತೇಳಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ಪರಿಷತ್ ಸದಸ್ಯರಾಗಿರುವಂಥ BK ಹರಿಪ್ರಸಾದ್ ಅವರ ಹೆಸರು ದೊಡ್ಡ ಮಟ್ಟದಲ್ಲಿ ಹಲ್ಚಲನ ಸೃಷ್ಟಿ ಮಾಡಿದೆ. ಅವರಿಗೆ ಮಂತ್ರಿ ಸ್ಥಾನ ಸಿಗೋದು ನಿಶ್ಚಿತ ಅಂತ ಹೇಳಲಾಗ್ತದೆ. ಇನ್ನೊಂದು ಬಂಗಾರಪೇಟೆ ಮೂಲದ SN ನಾರಾಯಣ ಸ್ವಾಮಿ ಅವರು, ಅವ್ರಿಗೂ ಕೂಡ ಈ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಚಳ್ಳಕೆರೆ ಮೂಲದ ಟಿ ರಘುಮೂರ್ತಿ ಅವರು, ಅವ್ರಿಗೂ ಕೂಡ ಒಂದು ಅವಕಾಶ ಸಿಗುತ್ತೆ. ಎಂ ಕೃಷ್ಣಪ್ಪ ವಿಜಯನಗರ, ಇವ್ರಿಗೂ ಕೂಡ ಒಂದು ಒಳ್ಳೆಯ ಸ್ಥಾನಮಾನ ಸಿಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ತನ್ವೀರ್ ಸೇಠ್ ನರಸಿಂಹರಾಜ ಕ್ಷೇತ್ರದ ಶಾಸಕರು, ಮೈಸೂರು ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ, ಅಲ್ಲಿಂದ ಇವರಿಗೆ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಯಶವಂತರಾಯ ಪಾಟೀಲ್ ಅವರು ಇಂಡಿ ಕ್ಷೇತ್ರದಿಂದ, ಇವರಿಗೂ ಕೂಡ ಮಂತ್ರಿಗಿರಿ ಸಿಗುತ್ತೆ ಅಂತ ಹೇಳಲಾಗ್ತದೆ. ಇನ್ನು ಅಥಣಿ ಕ್ಷೇತ್ರದ ಶಾಸಕರಾಗಿರುವಂಥ ಲಕ್ಷ್ಮಣ್ ಸವದಿ ಅವರು, ಇವ್ರಿಗೂ ಕೂಡ ಸಂಪುಟಕ್ಕೆ ಸೇರ್ಪಡೆ ಆಗುತ್ತೆ ಅಂತ ಹೇಳಲಾಗ್ತದೆ. ಇನ್ನು ಪುಟ್ಟರಂಗ ಶೆಟ್ಟಿ ಅವರು ಚಾಮರಾಜನಗರ, ಇವ್ರಿಗೂ ಕೂಡ ಅವಕಾಶ ಸಿಗುತ್ತೆ ಅಂತ ಹೇಳಲಾಗ್ತದೆ. ಇನ್ನು ಮಾಗಡಿ ಕ್ಷೇತ್ರದ ಶಾಸಕರಾಗಿರುವಂಥ HC ಬಾಲಕೃಷ್ಣ, DK ಶಿವಕುಮಾರ್ ಅವರ ಪರಮ ಆಪ್ತ, ಇವ್ರಿಗೂ ಕೂಡ ಒಂದು ಸ್ಥಾನಮಾನ ಸಿಗುತ್ತೆ, ಕ್ಯಾಬಿನೆಟ್ಗೆ ಸೇರ್ಪಡೆ ಆಗ್ತಾರೆ ಅಂತ ಹೇಳಲಾಗ್ತದೆ. ಇನ್ನು ನರೇಂದ್ರ ಸ್ವಾಮಿ ಮಳವಳ್ಳಿ ಕ್ಷೇತ್ರದ ಶಾಸಕರು, ಇವ್ರಿಗೂ ಕೂಡ ಅವಕಾಶ ಸಿಗುತ್ತೆ. ತಿಪ್ಟೂರು ಕ್ಷೇತ್ರದ ಶಾಸಕರಾಗಿರುವಂಥ K ಷಡಕ್ಷರಿ, ಅವ್ರಿಗೂ ಕೂಡ ಅವಕಾಶ ಸಿಗುತ್ತೆ. ಇನ್ನು ಸಲೀಂ ಅಹಮದ್ ಪರಿಷತ್ ಸದಸ್ಯರು, ಇವ್ರಿಗೂ ಕೂಡ ಕ್ಯಾಬಿನೆಟ್ ಸೇರ್ಪಡೆ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ನೋಡಬೇಕು ಯಾರಿಗೆ ಕೋಕ್, ಯಾರಿಗೆ ಸೇರ್ಪಡೆ ಆಗ್ತಾರೆ, ಯಾರಿಗೆ ಲಕ್ ಅನ್ನೋದನ್ನು ಸ್ವಲ್ಪ ದಿನ ಕಾದೊಡಿದ್ರೆ ಒಂದು ಅಂತಿಮವಾದಂಥ ಉತ್ತರ ಕೂಡ ಸಿಕ್ಕೇ ಸಿಗುತ್ತೆ. ಮುಂದಿನ ಸುದ್ದಿ ಅಂತ ಗಮನ ಕೊಡಿ. ಮತ್ತೊಂದು ಕಡೆ CM ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋದರು.
DCM DK ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೋದ್ರು. ಇವರಿಬ್ರು ಕೂಡ ಪಟ್ಟು ಹಿಡಿದು ಕೂತಿರೋದು. ಒಂದು ಕಡೆ DK ಶಿವಕುಮಾರ್ ಅವರು ಹೇಳ್ತಿರೋದು ನನ್ನನ್ನು CM ಮಾಡಿ, ಇಲ್ಲ ಒಂದು ಕ್ಲಾರಿಟಿ ಕೊಡಿ ಅಂತ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಹೇಳ್ತಿರೋದು ಯಾವುದೇ ಬದಲಾವಣೆ ಬೇಡ, ಸಂಪುಟ ಪುನರ್ರಚನೆ ಮಾಡಿ, ನಾನು 5 ವರ್ಷ CM ಆಗಿರ್ತೀನಿ ಅಂತ ಹೇಳಿ ಅವರು ಕೂಡ ಹೇಳ್ತಿದ್ದಾರೆ. ಆದರೆ ಇವರಿಬ್ಬರ ಕಿತ್ತಾಟದಲ್ಲಿ ಮೂರನೇವ್ರಿಗೆ ಏನಾದ್ರು ಲಾಭ ಇದೆಯಾ? ಈ ರಿಪೋರ್ಟ್ ನೋಡಿ. ಸಿಎಂ ಪಟ್ಟಕ್ಕಾಗಿ ಸಿದ್ದರಾಮಯ್ಯ ಡಿಕೆಶಿ ಫೈಟ್. ಇಬ್ಬರ ಜಗಳದಲ್ಲಿ ಹೊಸ ರಣಬೇಟಿಗಾರ ಎಂಟ್ರಿ. ನವೆಂಬರ್ ಕ್ರಾಂತಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಗದ್ದಲ ಗಲಾಟೆ ಮಾತ್ರ ಜೋರಾಗಿದೆ. ಈ ನಡುವೆ DCM DKಶಿ ಮತ್ತೆ ದೆಹಲಿಗೆ ಹೋಗಿದ್ದು ಕುತೂಹಲ ಡಬಲ್ ಮಾಡಿದೆ. ಇದರ ಮಧ್ಯೆ ಸಿಎಂ ಕುರ್ಚಿ ಕದನಕ್ಕೆ ಮತ್ತೋರ್ವ ರಣಬೇಟಿಗಾರನ ಎಂಟ್ರಿಯಾಗಿದೆ. ಅದು ಬೇರೆ ಯಾರೂ ಅಲ್ಲ, ಮಲ್ಲಿಕಾರ್ಜುನ ಖರ್ಗೆ. ನಾಯಕತ್ವ ಬದಲಾವಣೆ ಚರ್ಚೆ ನಡೀತಾ ಇರುವಾಗಲೇ ದೆಹಲಿ ಅಂಗಳದಲ್ಲಿ ಖರ್ಗೆ ಹೆಸರನ್ನ ಮುಂಚೂಣಿಗೆ ತರುವ ಪ್ರಯತ್ನ ನಡೆದಿದೆ. ನಾಯಕತ್ವ ಬದಲಿಸಿದ್ರೆ ಒಂದು ಬಣ, ನಾಯಕತ್ವ ಬದಲಿಸದೇ ಇದ್ದರೆ ಇನ್ನೊಂದು ಬಣ ಸುಮ್ಮನಿರೋದಿಲ್ಲ. ಸರ್ಕಾರಕ್ಕೆ ಆಪತ್ತು ಬರಬಹುದು. ಹೀಗಾಗಿ ಖರ್ಗೆಯವರನ್ನ CM ಸ್ಥಾನದಲ್ಲಿ ಕೂರಿಸಿದ್ರೆ ಸರ್ಕಾರಕ್ಕೆ ಆಪತ್ತು ಬರೋದಿಲ್ಲ ಎಂಬ ವಾದವನ್ನ ಗಾಂಧಿ ಕುಟುಂಬದ ಮುಂದೆ ಪ್ರಸ್ತಾಪ ಮಾಡಿರುವ ಬೆಳವಣಿಗೆ ನಡೆದಿದೆ. AICC ಅಧ್ಯಕ್ಷರ ಅವಧಿ ಮುಗಿದ ಬಳಿಕ CM ಸ್ಥಾನದೊಂದಿಗೆ ಗೌರವಯುತವಾಗಿ ದೆಹಲಿಯಿಂದ ಕಳಿಸಿಕೊಟ್ಟಂತಾಗುತ್ತೆ. ಜೊತೆಗೆ ದಲಿತರೊಬ್ಬರಿಗೆ CM ಸ್ಥಾನ ನೀಡಿದೆ ಎಂಬ ಸಂದೇಶ ಕರ್ನಾಟಕದಲ್ಲಿ ಪರಿಣಾಮ ಬೀರಲಿದೆ. ಇಡೀ ದೇಶಕ್ಕೂ ಸಂದೇಶ ಕೊಟ್ಟಂತಾಗುತ್ತೆ ಅಂತ ಪ್ರತಿಪಾದಿಸಲಾಗಿದೆ ಎಂದು ಉನ್ನತ ಮೂಲಗಳು ತಿಳಿಸಿವೆ. CM ಆಗ್ತಾರಾ ಖರ್ಗೆ? ಖರ್ಗೆ CM ಆದ್ರೆ DKಶಿ ಪರಮೇಶ್ವರ್ ಒಪ್ತಾರೆ. ಒಂದೇ ಕಲ್ಲಿಗೆ 10 ಹಕ್ಕಿ ಹೊಡೆಯಲಿದೆ ಕಾಂಗ್ರೆಸ್. ಬಿಹಾರ ಚುನಾವಣೆಯಲ್ಲಿ ಮಕಾಡೆ ಮಲಗಿದ್ರೂ ಕಾಂಗ್ರೆಸ್ ಮುನ್ನಡೆಸಲು ಈಗ ರಾಹುಲ್ ಗಾಂಧಿ ಸಮರ್ಥರಾಗಿದ್ದಾರೆ. ಒಂದು ವೇಳೆ ರಾಗ ಅಧ್ಯಕ್ಷರಾದರೆ ಖರ್ಗೆಗೆ ಅನ್ಯಾಯವಾಗಲಿದೆ. ಸದ್ಯ ಮಲ್ಲಿಕಾರ್ಜುನ್ ಖರ್ಗೆಗೆ 83ರ ಹರೆಯ. ಆದರೆ ಒಮ್ಮೆಯೂ ಕೂಡ CM ಆಗಲಿಲ್ಲ ಎಂಬ ನೋವು ಇದೆ. ಕರ್ನಾಟಕದಲ್ಲಿ ಹಗರಣ ಭಾರಿ ಸದ್ದು ಮಾಡ್ತಾ ಇದೆ. ಮೂಡ ಹಗರಣದಲ್ಲಿ ದಲಿತರಿಗೆ ಅನ್ಯಾಯವಾಗ್ತಾ ಇದೆಯಂತೆ. ವಾಲ್ಮೀಕಿ ಹಗರಣದಲ್ಲೂ ದಲಿತರಿಗೆ ಅನ್ಯಾಯ ಆಗಿದೆ. ದಲಿತರ ಹಣ ಗ್ಯಾರಂಟಿಗೆ ಬಳಕೆ ಮಾಡಲಾಗ್ತಾ ಇದೆ. ಈಗ ದಲಿತ ನಾಯಕನಿಗೆ ಪಟ್ಟ ಕಟ್ಟಿದ್ರೆ ಸಮಸ್ಯೆಗಳಿಗೆ ಮುಕ್ತಿ ಸಿಗಲಿದೆ. ಆಗ ರಾಹುಲ್ ಗಾಂಧಿ ಕಾಂಗ್ರೆಸ್ ಅಧ್ಯಕ್ಷರಾಗುವ ಹಾದಿ ಸುಗಮ. ದಲಿತರಿಗೆ ಆಗಿರೋ ಅನ್ಯಾಯ ಸೈಡ್ಲೈನ್ ಆಗಲಿದೆ. ಖರ್ಗೆ CM ಆದ್ರೆ DKಶಿ ಪರಮೇಶ್ವರ್ ಒಪ್ತಾರೆ. ಆ ಮೂಲಕ ಒಂದೇ ಕಲ್ಲಿಗೆ 10 ಹಕ್ಕಿ ಹೊಡಿಬಹುದು ಅಂತ ಖರ್ಗೆ ಆಪ್ತರು ಹೇಳ್ತಿದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ಯತ್ನಾಳ್ ಒಂದು ಬಾಂಬ್ ಸಿಡಿಸಿದ್ರು. ಸಿದ್ದು DKಶಿ ಬದಲಿಗೆ ಖರ್ಗೆ CM ಆಗಬಹುದು ಅಂತ ಹೇಳಿದ್ರು. ಆ ಮಾತು ಎಷ್ಟರ ಮಟ್ಟಿಗೆ ಸತ್ಯವಾಗುತ್ತೋ ಕಾದ್ ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಿಹಾರ ಚುನಾವಣೆಯ ಫಲಿತಾಂಶದ ನಂತರ ಕಾಂಗ್ರೆಸ್ನ ಅಳಿವು ಉಳಿವಿನ ಚಿಂತನೆಗಳು ಶುರುವಾಗಿದ್ದಂತೂ ಸುಳ್ಳಲ್ಲ. ಇರುವಂಥ 3 ರಾಜ್ಯದಲ್ಲಿ ಅಧಿಕಾರದಲ್ಲಿ ಏನಿದೆ ಆ 3 ರಾಜ್ಯದವನ್ನು ಉಳಿಸಿಕೊಳ್ಳುವಂಥ ಶತಪ್ರಯತ್ನಗಳು ಇನ್ನು ಮುಂದೆ ಶುರುವಾಗುತ್ತೆ. ಮುಂದಿನ ಚುನಾವಣೆಯಲ್ಲಿ ಮತ್ತೆ ವಾಪಸ್ ಬರಬೇಕು ಅನ್ನುವ ಚಿಂತನೆಗಳು ಕೂಡ ಶುರುವಾಗುತ್ತೆ. ಆತ್ಮಾವಲೋಕನವನ್ನು ಕೂಡ ಮಾಡಿಕೊಳ್ಳೋದಕ್ಕೆ ಕಾಂಗ್ರೆಸ್ ಮುಂದಾಗಬೇಕು ಅಂತೇಳಿ ಕೆಲ ಕಾಂಗ್ರೆಸ್ನ ನಾಯಕರೇ ಮಾತಾಡಿದ್ದುಂಟು. ಆದರೆ ಈ ಇಂಡಿ ಒಕ್ಕೂಟ ಇತ್ತಲ್ಲ, ಈ ಇಂಡಿ ಒಕ್ಕೂಟ ಎಲ್ಲೋ ಒಂದು ಕಡೆ ರಾಹುಲ್ ಗಾಂಧಿಯವರ ಮೇಲೆ ಮುನ್ಸ್ಕೊಂಡಿದೆ. ರಾಹುಲ್ ಗಾಂಧಿಯವರ ನಾಯಕತ್ವದಲ್ಲಿ 90ಕ್ಕಿಂತ ಹೆಚ್ಚು ಚುನಾವಣೆಗಳನ್ನು ಸೋತಿದ್ದಾಗಿದೆ. ಇನ್ನು ಸಾಕು, ಇನ್ನಾದರೂ ಪರ್ಯಾಯ ನಾಯಕನನ್ನು ಹುಡುಕಿ ಅಂತೇಳಿ ಇಂಡಿ ಒಕ್ಕೂಟದ ಕೆಲ ನಾಯಕರು ಪಟ್ಟು ಹಿಡಿದಿದ್ದಾರಂತೆ. ಯಾಕೆ ಗೊತ್ತಾ? ಈ ರಿಪೋರ್ಟ್ ನೋಡಿ. ಸಾಕಪ್ಪ ಸಾಕು ಕಾಂಗ್ರೆಸ್ ರಾಹುಲ್ ಸಹವಾಸ. ಅಖಿಲೇಶ್ ನೇತೃತ್ವ ವಹಿಸಲು ಹೆಚ್ಚಾದ ಒತ್ತಡ. ಬಿಹಾರ ಚುನಾವಣೆಯಲ್ಲಿ ಇಂಡಿ ಕೂಟದ ಲೆಕ್ಕಾಚಾರವೇ ಬೇರೆಯಾಗಿತ್ತು. ನೋಡ್ತೀರಿ ಸರ್ಕಾರ ರಚನೆ ಮಾಡೇ ಮಾಡ್ತೀವಿ ಅಂತ ತೇಜಸ್ವಿ ಯಾದವ್ ಅಕ್ಷರಶಃ ಅಬ್ಬರಿಸಿದ್ರು. ಆದ್ರೆ 50 ಸೀಟ್ ಕೂಡ ಗೆಲ್ಲಲಾಗದೆ ಸುಸ್ತಾಗಿ ಹೋದ್ರು. ಕತೆ ಅಲ್ಲಿಗೆ ಮುಗಿಯಲ್ಲ.
ಬಿಹಾರದಲ್ಲಿ ರಾಹುಲ್ ಗಾಂಧಿ ದೊಡ್ಡ ಯಾತ್ರೆ ಮಾಡಿದ್ರು. 25 ಜಿಲ್ಲೆಗಳ 110 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸುತ್ತಿದ್ರು. ದುರಂತ ಅಂದ್ರೆ ಅಷ್ಟು ಕ್ಷೇತ್ರಗಳಲ್ಲಿ ಸೋತು ಸುಣ್ಣವಾದ್ರು. ಅದೇ ಕಾರಣಕ್ಕೆ ಸಾಕಪ್ಪ ಸಾಕು ಕಾಂಗ್ರೆಸ್ ರಾಹುಲ್ ಸಹವಾಸ ಎಂದು ಇಂಡಿಯಾ ಕೂಟ ಹೇಳುತ್ತಿದೆ. ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಸೋಲಿನ ಬೆನ್ನಲ್ಲೇ ಇಂಡಿ ಕೂಟದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆಗಳಿಗೆ ನಾಂದಿ ಹಾಡಿದೆ. ಅಖಿಲೇಶ್ ಯಾದವ್ ವಿರೋಧ ಪಕ್ಷದ ಮೈತ್ರಿಕೂಟವನ್ನ ಮುನ್ನಡೆಸಬೇಕು. ಯಾಕೆಂದರೆ ರಾಷ್ಟ್ರ ರಾಜಕಾರಣದಲ್ಲಿ ಮಹತ್ವದ ಪಾತ್ರ ವಹಿಸೋ ಉತ್ತರ ಪ್ರದೇಶದಲ್ಲಿ ಎಸ್ಪಿ ಸ್ವಂತ ಸರ್ಕಾರ ರಚಿಸಲು ಸಮರ್ಥವಾಗಿದೆ ಎಂದು ಇಂಡಿ ಕೂಟದ ನಾಯಕರೇ ಹೇಳ್ತಿದ್ದಾರೆ. समाजवादी पार्टी के राष्ट्रीय अध्यक्ष माननीय अखिलेश यादव जी इंडिया गठबंधन के सबसे बड़े नेता हैं. ಸಾಕಪ್ಪ ಸೋಲಿನ ರಾಗ. ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯ ಸೋಲು ಕಂಡಿದೆ. 2020ರಲ್ಲಿ 19 ಸ್ಥಾನ ಗೆದ್ದಿದ್ದ ದೇಶದ ಪ್ರಮುಖ ವಿರೋಧ ಪಕ್ಷ ಈ ಬಾರಿ ಕೇವಲ 6 ಸ್ಥಾನ ಗೆಲ್ಲುವಷ್ಟರಲ್ಲಿ ಸುಸ್ತಾಯಿತು. ಕಾಂಗ್ರೆಸ್ನ ಮಿತ್ರ ಪಕ್ಷ ಆರ್ಜೆಡಿ 25 ಸ್ಥಾನಗಳನ್ನ ಗೆದ್ದಿದೆ. ಇದು 2020ರಲ್ಲಿ ಪಡೆದಿದ್ದ ಸ್ಥಾನಗಳಿಗಿಂತ 50 ಕಡಿಮೆ ಸ್ಥಾನ. ಕಾಂಗ್ರೆಸ್ ಒಂದರ ನಂತರ ಒಂದು ಕಳಪೆ ಸಾಧನೆ ಮಾಡುತ್ತಿದೆ. ಇದೇ ಕಾರಣಕ್ಕೆ ಇಂಡಿ ಮೈತ್ರಿಕೂಟದಲ್ಲಿ ನಾಯಕತ್ವ ಬದಲಾವಣೆಗೆ ಒತ್ತಡ ಹೆಚ್ಚಾದಂತೆ ಕಾಣ್ತಿದೆ. ಹರಿಯಾಣ ಮತ್ತು ಮಹಾರಾಷ್ಟ್ರದ ನಿರ್ಣಾಯಕ ಚುನಾವಣೆಗಳು ಸೇರಿದಂತೆ ಕಳೆದ ವರ್ಷ ನಡೆದ 8 ವಿಧಾನಸಭಾ ಚುನಾವಣೆಗಳಲ್ಲಿ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳು 6ರಲ್ಲಿ ಗೆಲುವು ಸಾಧಿಸಿದೆ. ಎರಡ್ 2024ರ ಲೋಕಸಭಾ ಚುನಾವಣೆಗೂ ಮುನ್ನ ಮಮತಾ ಬ್ಯಾನರ್ಜಿ ಇಂಡಿ ಬಣವನ್ನ ಮುನ್ನಡೆಸಬೇಕೆಂಬ ಒತ್ತಡ ಇತ್ತು. ಇಂಡಿ ಮೈತ್ರಿಕೂಟದವರು ದೀದಿಗೆ ಮಣೆ ಹಾಕಲಿಲ್ಲ. ಇದೀಗ ರಾಹುಲ್ ಕೆಳಗಿಳಿಸಿ ಅಖಿಲೇಶ್ ಯಾದವ್ಗೆ ಮಣೆ ಹಾಕಬೇಕೆಂದು ಕೂಗು ಜೋರಾಗಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಈಗ ನೋಡಿ, ಅಲ್ಲಿ ಪ್ರಮುಖವಾಗಿ ಈಗ ಇರುವಂಥ ವಿಚಾರ ಅಂತಂದ್ರೆ ಟಾಟಾ ಬಾಯ್ ಬಾಯ್ ಶುರುವಾಗಿದೆ. ಸಾಕಪ್ಪ ಸಾಕು ರಾಹುಲ್ ಗಾಂಧಿ ಅವರ ಸಹವಾಸ ಸಾಕು ಅಂತೇಳಿ ಇಂಡಿ ಒಕ್ಕೂಟದ ಮೈತ್ರಿ ಪಕ್ಷಗಳು ಇವತ್ತು ಈ ಮಾತುಗಳನ್ನು ಹೇಳ್ತಾ ಇದೆ. ಹಾಗಾದ್ರೆ ಇಂಡಿ ಕೂಟದ ಪಕ್ಷಗಳಿಗೆ ಕಾಂಗ್ರೆಸ್ ಬೇಡವಾಯ್ತಾ? ಬಹುತೇಕ ಎಲ್ಲ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ನ ಖತಮ್ ಆಗಿದೆ. ಹಲವು ರಾಜ್ಯಗಳಲ್ಲಿ ಮಿತ್ರ ಪಕ್ಷಗಳಿಗೆ ಕಾಂಗ್ರೆಸ್ಸೇ ಎದುರಾಳಿ. ಇನ್ನು ಕೆಲವು ಕಡೆ ಮೈತ್ರಿ ಇದ್ರೂ ಕೂಡ ನಾಮಕಾವಸ್ಥೆಗೆ ಇರುವಂಥದ್ದು ಕೈಪಡೆ. ನೋಡಿ, ಜಮ್ಮು ಕಾಶ್ಮೀರದ ವಿಚಾರವನ್ನು ಮಾತಾಡೋದಾದ್ರೆ ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ನ ಕೇವಲ 6 ಜನ ಶಾಸಕರು ಮಾತ್ರ ಇರೋದು. ಆದರೆ ಇಂಡಿ ಕೂಟದ PDP ಪಕ್ಷ ವಿಪಕ್ಷ ಸ್ಥಾನದಲ್ಲಿ ಕೂತ್ಕೊಂಡಿದೆ ಇವತ್ತು. ಆದರೆ 6 ಸ್ಥಾನ ಇರುವಂಥ ಕಾಂಗ್ರೆಸ್ ಸರ್ಕಾರದ ಭಾಗವಾಗಿದೆ ಕಾಂಗ್ರೆಸ್ ಪಾರ್ಟಿ. ಇನ್ನು ಪಂಜಾಬ್, ದೆಹಲಿ 2 ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಆಮ್ ಆದ್ಮಿ ಪಾರ್ಟಿ ದೋಸ್ತಿ ಖತಮ್ ಆಗಿದೆ, ಕಟ್ಟಾಗಿದೆ. ಇನ್ನು ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ಗಿಂತ SPನೇ ಬೆಸ್ಟ್ ಅಂತ ಇವತ್ತು ಅಲ್ಲಿನ ಜನ ಹೇಳ್ತಿದ್ದಾರೆ. 403 ಸ್ಥಾನಗಳಿರುವಂಥ ರಾಜ್ಯದಲ್ಲಿ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವಂಥ ರಾಜ್ಯ ಉತ್ತರ ಪ್ರದೇಶ. ಅಲ್ಲಿ 403 ಸ್ಥಾನಗಳಿರುವಂಥ ರಾಜ್ಯದಲ್ಲಿ ಕಾಂಗ್ರೆಸ್ನ ಶಾಸಕರೆಷ್ಟು? ಇಬ್ರೇ ಶಾಸಕರಿರೋದು. ಆದರೆ 80 MP ಸ್ಥಾನಗಳು, ಹೈಯೆಸ್ಟ್ MP ಕ್ಷೇತ್ರಗಳಿರೋದು ಕೂಡ ಉತ್ತರ ಪ್ರದೇಶದಲ್ಲಿ. 80 MP ಸ್ಥಾನಗಳ ಪೈಕಿ ಕಾಂಗ್ರೆಸ್ನ ಸಂಸದರಿರೋದು 6 ಮಾತ್ರ. ಇನ್ನು ಪಶ್ಚಿಮ ಬಂಗಾಳ, ಇಂಡಿ ಕೂಟದ ಪಕ್ಷಗಳೇ ಎದುರಾಳಿ ಕಾಂಗ್ರೆಸ್ಗೆ. ಇವತ್ತು ದೀದಿ ನಾಡಲ್ಲಿ ಕಾಂಗ್ರೆಸ್ ಬೇಡವೇ ಬೇಡ, ನಾವು ಏಕಾಂಗಿಯಾಗಿ ನಾವು ಹೋರಾಟವನ್ನು ಮಾಡ್ಕೊಳ್ತೀವಿ, ನೀವು ಸೈಲೆಂಟ್ ಆಗಿರ್ಬೇಡಿ, ನಿಮ್ಮ ಹೋರಾಟ ಮಾಡಿ, ನಮ್ಮ ಪಾಡು ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಆ TMC ಹಾಗೂ ಕಾಂಗ್ರೆಸ್ ಕಿತ್ತಾಟ ಇವತ್ತು ದೇಶ ಅಷ್ಟೇ ಅಲ್ಲ, ಜಗತ್ ಪ್ರಸಿದ್ಧ ಆಗಿದೆ. ಪಶ್ಚಿಮ ಬಂಗಾಳ, ಬಿಹಾರದಲ್ಲಿ ಕಾಂಗ್ರೆಸ್ ಎಡಪಕ್ಷಗಳು ದೋಸ್ತಿಯನ್ನ ಮಾಡಿದೆ. ಆದರೆ ಕೇರಳದಲ್ಲಿ ಎಡಪಕ್ಷಗಳ ಜೊತೆನೇ ಕಾಂಗ್ರೆಸ್ ಕುಸ್ತಿ ಮಾಡೋದು ಪ್ರತಿನಿತ್ಯ. ಕೇರಳದಲ್ಲಿ ಸರ್ಕಾರ ರಚನೆ ಮಾಡೋದು ಎಡಪಕ್ಷಗಳೇ. ಕೇರಳದಲ್ಲಿ ವಿರೋಧ ಪಕ್ಷದ ಸ್ಥಾನದಲ್ಲಿರೋದು ಕಾಂಗ್ರೆಸ್. ಆದರೂ ಹೇಳ್ಕೊಳ್ಳೋದು ಇಂಡಿ ಕೂಟದಲ್ಲಿ ಇದ್ದೀವಿ ಅಂತೇಳಿ. ಆದರೆ ಎಲ್ಲೂ ಕೂಡ ಅವರಿಲ್ಲ. ವಿರೋಧ ಸ್ಥಾನದಲ್ಲೂ ಕೂಡ ಕೂತ್ಕೊಳ್ಳೋಕ್ಕೆ ಹಿಂದೆ ಮುಂದೆ ನೋಡುವಂಥ ಸ್ಥಾನದಲ್ಲಿದ್ದರೂ ಕೂಡ ಇಂಡಿ ಕೂಟದ ಕೆಲ ಮೈತ್ರಿ ಪಕ್ಷಗಳ ಒಂದು ಮೈತ್ರಿಯಿಂದಾಗಿ ಇವತ್ತು ವಿಪಕ್ಷ ಸ್ಥಾನದಲ್ಲಿದೆ, ಅಂದರೆ ಸರ್ಕಾರದ ಭಾಗವಾಗಿ ಇರುವಂಥದ್ದು. ಇನ್ನು ತಮಿಳುನಾಡಲ್ಲಿ ಕಾಂಗ್ರೆಸ್ ಇಲ್ಲವೇ ಇಲ್ಲ, ಆದರೂ ಕೂಡ ಅವ್ರದ್ದೇ ಸರ್ಕಾರ ನಡೆಯುತ್ತೆ ಅಂತ ಹೇಳಲಾಗುತ್ತೆ. ಯಾಕಂದರೆ DMK ಇಂಡಿ ಕೂಟದ ಒಂದು ಭಾಗ, ಒಂದು ಮೈತ್ರಿ ಪಕ್ಷ.
ಹಾಗಾಗಿ ನೋಡಬೇಕು ಮುಂದಿನ ದಿನದಲ್ಲಿ ಇವರೆಲ್ಲರೂ ಕೂಡ ಕಾಂಗ್ರೆಸ್ನಿಂದ ಬಿಟ್ಟು ಇವರಷ್ಟೇ ಇಂಡಿ ಕೂಟವನ್ನು ಮಾಡ್ಕೊಳ್ತಾರಾ, ಅಥವಾ ರಾಹುಲ್ ಗಾಂಧಿ ಅವರನ್ನೇ ಬದಿಗಿಟ್ಟು ಬೇರೆ ಉಭಯ ನಾಯಕರನ್ನ, ಪರ್ಯಾಯ ನಾಯಕರನ್ನ ಹುಡುಕುವಂಥ ಪ್ರಯತ್ನವನ್ನು ಮಾಡ್ತಾರೆ, ಅಥವಾ ಇಲ್ಲಿರುವಂಥ ಎಡಪಕ್ಷಗಳ ನಾಯಕರೇ ಏನಾದರೂ, ಪ್ರಾದೇಶಿಕ ಪಕ್ಷಗಳ ನಾಯಕರೇ ಏನಾದರೂ ನಾವೇ ಆಗ್ತೀವಿ ಇಂಡಿ ಕೂಟದ ಮುಖ್ಯಸ್ಥರು ಅಂತ ಹೇಳಿದ್ರು ಮುಂದೆ ಬರ್ಬೋದು. ಗೊತ್ತಿಲ್ಲ, ನೋಡಬೇಕು ಏನಾಗುತ್ತೆ ಅಂತೇಳಿ. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಅದೇ ರೀತಿ ಓರಿಯೆಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿದೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಸ್ಟೋರಿ ಗಮನ ಕೊಡೋಣ. ಬಿಹಾರದಲ್ಲಿ ಅಂದುಕೊಂಡಂತಗಿಂತ ಹೆಚ್ಚಿನ ಸ್ಥಾನಗಳಲ್ಲಿ ಗೆದ್ದಿದ್ದು ಎನ್ಡಿಎ ಮೈತ್ರಿಕೂಟ. ಹೇಗೋ ಗೆದ್ದು ಬಿಗಿದ ಬಳಿಕ ಸರ್ಕಾರವನ್ನ ರಚನೆ ಮಾಡುವಂಥ ಕಸರತ್ತು ಈಗ ಶುರುವಾಗಿದೆ. ಬಿಜೆಪಿ ಆರಂಭದಲ್ಲಿ ಹೇಳ್ಬಿಟ್ಟಿತ್ತು, ನಿತೀಶ್ ಕುಮಾರ್ ಅವರೇ CM ಅಭ್ಯರ್ಥಿ, ಅವರೇ CM ಆಗೋದು ಅಂತ ಹೇಳಿ ಹೇಗೋ ಗೆದ್ಕೊಳ್ತು. ಆದರೆ BJP ಅಂದುಕೊಂಡಿದ್ದು ಒಂದಾದರೆ ಅವ್ರಿಗೆ ಸಿಕ್ಕಿದ್ದು ಮತ್ತೊಂದು ನಂಬರ್, ಅಂದರೆ ಹೆಚ್ಚಿನ ನಂಬರಲ್ಲಿ ಗೆದ್ದುಬಿಟ್ರು. ಹಾಗಾಗಿ BJP ಈಗ ಒಂದು ಪಟ್ಟು ಹಿಡಿದು ಕೂತಿದೆ. ಏನದು ಈ ರಿಪೋರ್ಟ್ ನೋಡಿ. ಬಿಹಾರ ಮುಖ್ಯಮಂತ್ರಿ ಸ್ಥಾನಕ್ಕೆ ನಿತೀಶ್ ರಾಜೀನಾಮೆ. ನವೆಂಬರ್ 20ಕ್ಕೆ 10ನೇ ಬಾರಿ CM ಆಗಿ ಪ್ರಮಾಣ. ಬಿಹಾರದಲ್ಲಿ ಅಭೂತಪೂರ್ವ ಗೆಲುವು ಸಾಧಿಸಿದ ಬಳಿಕ ಸರ್ಕಾರ ರಚನೆಗೆ NDA ಕೂಟ ಸಿದ್ಧತೆ ಮಾಡಿಕೊಳ್ತಿದೆ. ಸಚಿವ ಸಂಪುಟ ಸಭೆಯ ಬಳಿಕ ನಿತೀಶ್ ಕುಮಾರ್ ತಮ್ಮ CM ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ಇದೇ ನವೆಂಬರ್ 20ರಂದು 10ನೇ ಬಾರಿಗೆ CM ಆಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಸ್ಪೀಕರ್ ಸ್ಥಾನ ತನಗೆ ಬೇಕೆಂದು ಬಿಜೆಪಿ ಪಟ್ಟು ಹಿಡಿದಿತ್ತು. ಕಳೆದ ಬಾರಿ ಬಿಜೆಪಿಯ ನಂದಕಿಶೋರ್ ಯಾದವ್ ಸ್ಪೀಕರ್ ಆಗಿದ್ರೆ ಜೆಡಿಯುನ ನರೇಂದ್ರ ನಾರಾಯಣ್ ಯಾದವ್ ಉಪಸಭಾಪತಿ ಆಗಿದ್ರು. ಇದೀಗ ಕೇಸರಿ ಸೇನೆಯ ಬೇಡಿಕೆಗೆ ಜೆಡಿಯು ಓಕೆ ಎಂದಿದೆ. ಸ್ಪೀಕರ್ ಸ್ಥಾನಕ್ಕೆ ಬದಲಾಗಿ ಗೃಹ ಮಂತ್ರಿ ಸ್ಥಾನ ಕೊಡಿ ಎಂದು ಜೆಡಿಯು ಕೇಳಿತ್ತು. ಹಗ್ಗ ಜಗ್ಗಾಟದ ಬಳಿಕ ಬಿಜೆಪಿ ಗೃಹ ಮಂತ್ರಿ ಸ್ಥಾನ ಬಿಟ್ಟುಕೊಟ್ಟಿದೆ. ಪ್ರತಿ 6 ಶಾಸಕರ ಪೈಕಿ ಒಬ್ಬರಿಗೆ ಮಂತ್ರಿಗಿರಿ ನೀಡಲಾಗುತ್ತೆ. ಹಾಗೆ ನೋಡಿದ್ರೆ ಬಿಜೆಪಿಗೆ 15ರಿಂದ 16, ಜೆಡಿಯುಗೆ 14, ಎಲ್ಜೆಪಿಗೆ 3, HAM ಹಾಗೂ RLSPಗೆ ತಲಾ 1 ಸಚಿವ ಸ್ಥಾನ ನೀಡಲಾಗುತ್ತದೆ. ಬಿಹಾರದಲ್ಲಿ NDAಗೆ ಭರ್ಜರಿ ಗೆಲುವು ಸಿಕ್ಕ ಬೆನ್ನಲ್ಲೇ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ವಾದ್ರಾ ಪತಿ ರಾಬರ್ಟ್ ವಾದ್ರಾ ಮರು ಚುನಾವಣೆ ನಡೆಸಬೇಕೆಂದು ಆಗ್ರಹಿಸಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ಅಲ್ಲಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಾರ್ಟಿ ಸೋತು ಸುಣ್ಣ ಆಗಿದೆ. ಮೈತ್ರಿಕೂಟದ ಕಥೆನೇ ಬೇರೆ ಆಗಿದೆ. ಕಾಂಗ್ರೆಸ್ನ ನಂಬ್ಕೊಂಡು ಹೋಗಿದಂಥ RJD ಇವತ್ತು ನೆಲ ಕಚ್ಚಿರೋದಂತೂ ಸುಳ್ಳಲ್ಲ. ಆದರೆ ಮತ್ತೊಂದು ಕಡೆ ಸರ್ಕಾರ ರಚನೆ ಮಾಡೋದಕ್ಕೆ NDA ಒಕ್ಕೂಟ ಒಂದಷ್ಟು ಕಸರತ್ತು ನಡೆಸ್ತಾ ಇದೆ. CM ಸ್ಥಾನವನ್ನು ನಿತೀಶ್ ಕುಮಾರ್ ಅವರಿಗೆ ಬಿಟ್ಟು ಕೊಟ್ಟಿದೆ. ಆದರೆ ಪ್ರಬಲ ಸ್ಥಾನಗಳನ್ನು ನಮಗೆ ಕೊಡಿ ಅಂತೇಳಿ BJP ಪಟ್ಟು ಹಿಡಿದು ಕೂತಿದೆ. ಅಷ್ಟೇ ಮತ್ತೊಂದು ಕಡೆ ಇಲ್ಲಿ ಏನಾಗಿದೆ ಗೊತ್ತಾ, ಅತ್ತಿಗೆ ವರ್ಸಸ್ ರೋಹಿಣಿ ಕಥೆ ಆಗಿದೆ. ಲಾಲು ಕುಟುಂಬದ ವಿಚಾರದಲ್ಲಿ ಕಲಹ ಸಿಕ್ಕಿತ್ತು, ಕಲಹ ಸೃಷ್ಟಿಯಾಗಿತ್ತು. ಇವತ್ತು ನೆನ್ನೆದಲ್ಲ, ಅನೇಕ ದಿನಗಳಿಂದ ಕಲಹ ಇತ್ತು. ಆದರೆ ಈಗ ಅದಕ್ಕೊಂದು ಹೊಸ ಟ್ವಿಸ್ಟ್ ಸಿಕ್ಕಿದೆ. ಈ ಕಲಹ ಕೇಳಿ ಬರ್ತಾ ಇರೋದು ಯಾರು ನಡುವೆ ಅಂತಂದರೆ ತೇಜಸ್ವಿ ಪತ್ನಿ ರಾಚಲ್ ಹೆಸರು. ನೇರವಾಗಿ ರಾಚಲ್ ಹೆಸರು ಹೇಳಿದಂಥ ರೋಹಿಣಿ, ನಾನು ಅಪ್ಪನಿಗೆ ಕಿಡ್ನಿ ಕೊಟ್ಟೆ, ಆದರೆ ಸಿಕ್ಕಿದ್ದು ಬರೀ ಬೈಗುಳ. ನೋಡಿ, ಲಾಲು ಪ್ರಸಾದ್ ಯಾದವ್ ಅವರ ಕಿಡ್ನಿ ಫೇಲ್ಯೂರ್ ಆದಾಗ ಅವರಿಗೆ ಕಿಡ್ನಿಯನ್ನು ಕೊಟ್ಟು ತಂದೆಯನ್ನು ಬದುಕಿಸಿ ಕೊಟ್ಟಿದ್ದು ಇವತ್ತು ಲಾಲು ಪ್ರಸಾದ್ ಅವರ ಪುತ್ರಿ. ಆದರೆ ಆ ರೋಹಿಣಿಯವರು ಇವತ್ತು ಆರೋಪವನ್ನು ಮಾಡ್ತದೆ ಯಾರ ಮೇಲೆ? ರಾಚಲ್ ಮೇಲೆ. ಹಾಗಾಗಿ ಒಂದು ರೀತಿಯಲ್ಲಿ ಅತ್ತಿಗೆ ವರ್ಸಸ್ ರೋಹಿಣಿ ಅನ್ನೋ ಸ್ಥಿತಿ ನಿರ್ಮಾಣ ಆಗಿದೆ ಲಾಲು ಕುಟುಂಬದಲ್ಲಿ. ಏನಾಗಿದೆ ಅನ್ನೋದನ್ನು ರಾಚಲ್ ಬಳಿ ಹೋಗಿ ಕೇಳಿ ಅಂತೇಳಿ ನೆನ್ನೆ ಅಂತೂ ಕಣ್ಣೀರು ಹಾಕಿದ್ರು ಮಾಧ್ಯಮಗಳ ಮುಂದೆ. ನವೆಂಬರ್ 14ನೇ ತಾರೀಕು ಬಿಹಾರ ಚುನಾವಣೆಯ ಫಲಿತಾಂಶ ಬಂತಲ್ಲ, ಆ ಫಲಿತಾಂಶ ಪ್ರಕಟ ಆದಂಥ ನಂತರ ಅತ್ಯಂತ ದಯನೀಯವಾಗಿ ಸೋತು ಸುಣ್ಣ ಆಗಿದ್ದು RJD ಪಕ್ಷ. ಆಗ ರಾಬ್ರಿ ದೇವಿ ಮನೆಯಲ್ಲಿ ಇಡೀ ಕುಟುಂಬದ ಸದಸ್ಯರಿದ್ದರು, ಎಲ್ಲರೂ ಸೇರಿದ್ರು. ಸಂಜಯ್ ಯಾದವ್ ಹಾಗೂ ರಮೇಶ್ ಕೂಡ ಅಲ್ಲೇ ಇದ್ದರು. ಸಂಜೆ ಆಗುವಷ್ಟೊತ್ತಿಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಬಿಟ್ಟಿತ್ತು. ಆರಂಭದಲ್ಲಿ 90-80 ನಂಬರ್ ನೋಡಿದಾಗ ಒಳ್ಳೆ ನಂಬರ್ ಬರ್ತಾ ಇದೆ RJDಗೆ ಅಂದ್ಕೊಂಡ್ರು. ಆದರೆ
2 ಗಂಟೆ 3 ಗಂಟೆ ಆಗೋಷ್ಟರಲ್ಲಿ ತೇಜಸ್ವಿ ಯಾದವ್ ಯಾವ ಕಾನ್ಸ್ಟಿಟ್ಯೂನ್ಸಲ್ಲಿ ರೋಗ್ಪುರ ಅಂತ ನಾವು ಕರಿತೀವಲ್ಲ, ವಿಧಾನಸಭಾ ಕ್ಷೇತ್ರ ರಘೋಪುರ್ ಆ ಕ್ಷೇತ್ರದಲ್ಲಿ ಅವ್ರದ್ದೇ ಹಾವು ಏಣಿ ಆಟ ಶುರುವಾಗೋಗಿತ್ತು. ಅವರೇ ಗೆಲ್ತಾರೋ ಇಲ್ವೋ ಅನ್ನೋ ಹಂತಕ್ಕೆ ಹೋಗ್ಬಿಟ್ಟಿತ್ತು. ಆಗ ಗೊತ್ತಾಗೋಯ್ತು RJD ನಾವು ಅಂದುಕೊಂಡಷ್ಟು ನಾವು ಈ ಬಾರಿ ಗೆಲ್ಲೋದಿಲ್ಲ ಅಂತೇಳಿ. ಆಗ ರಾಬ್ರಿ ದೇವಿ ಮನೆಯಲ್ಲಿ ದೊಡ್ಡ ಕಲಹ ಶುರುವಾಯಿತು. ತಪ್ಪು ನಿರ್ಧಾರಗಳಿಂದ ಸೋತಿದ್ದೀವಿ ಅಂತ ರೋಹಿಣಿಯವರು ಅಲ್ಲಿ ಚಕಾರವನ್ನು ಎತ್ತಾರೆ. ಇದೆಲ್ಲ ಆಗಿದ್ದು ಯಾರಿಂದ? ಸಂಜಯ್ ಯಾದವ್ನಿಂದಲೇ ಅಂತ ಆಯಿತು ಅಂತೇಳಿ ರೋಹಿಣಿಯವರು ಅಲ್ಲಿ ಮಾತನ್ನು ಬೆಳೆಸ್ತಾರೆ. ಆಗ ರೋಹಿಣಿಯವರ ಮಾತಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ಯಾರು? ಅತ್ತಿಗೆ ರಾಚಲ್ ಅವರು. ಕೆಲ್ಸಕ್ಕೆ ಬಾರ್ದೆಲ್ಲ ಮಾತಾಡಬೇಡ, ಬಾಯಿ ಮುಚ್ಚು ಅಂತೇಳಿ ರಾಚಲ್ ನೇರವಾಗಿ ಹೇಳ್ಬಿಡ್ತಾರೆ. ನೀನು ಕೊಳಕು ಕಿಡ್ನಿ ಕೊಟ್ಟೆ, ಕೋಟಿ ಹಣ ತೆಗೆದುಕೊಂಡೆ. ನೋಡಿ ಎಲ್ಲಿಗೋಯ್ತು. ಲಾಲು ಪ್ರಸಾದ್ ಯಾದವ್ ಅವರ ಮನೆಯಲ್ಲಿ ಜಗಳ ಯಾವ ಹಂತಕ್ಕೆ ಹೋಯ್ತು. ಪಾಪ ತೇಜಸ್ವಿ ಯಾದವ್ ಅವರು ಹೋಟ್ಲಿಗೆ ಹೋದರು, ಅಲ್ಲಿ ನಾರ್ಮಲ್ ಮನೆಗಳಿಗೆ ಹೋದ್ರು, ಅಂದರೆ ಬಡವರ ಮನೆಗೆ ಹೋದರು, ಅಲ್ಲಿ ಊಟ ಮಾಡಿದ್ರು. ಬಡವರ ಗೂಡಂಗಡಿಗೆ ಹೋದರು, ಅಲ್ಲಿ ಊಟವನ್ನು ಮಾಡಿದ್ರು. ಒಂದು ಕಡೆ ಪಾಟ್ನಾ ಹೋಗೋಕ್ಕಾಗಿಲ್ಲ, ಹೆಲಿಕಾಪ್ಟ್ರು ಕೈ ಕೊಡ್ತು, ಬೈ ರೋಡ್ ಮಾಡೋಕ್ಕೆ ಬರೋಕ್ಕಾಗಿಲ್ಲ ಅಂತೇಳಿ ಫೋನಲ್ಲಿ ಪ್ರಚಾರವನ್ನು ಮಾಡಿದ್ದು ಕೂಡ ನೋಡಿದ್ವಿ. ಆದರೆ ಅದು ಯಾವುದು ಕೂಡ ವರ್ಕೌಟ್ ಗೊತ್ತಾಯಿತು. ಓ ಏನಪ್ಪ ಇವರು ಹೆಲಿಕಾಪ್ಟರ್ ಕೈ ಕೊಡ್ತು ಅಂತೇಳಿ ಪಾಟ್ನಾಗೆ ಬರಲಿಲ್ವಲ್ಲ ಪ್ರಚಾರ ಮಾಡೋದಕ್ಕೆ ಅಂತೇಳಿ ಅದು ಶುರುವಾಯಿತು. ಹೆಲಿಕಾಪ್ಟರ್ ಕೈ ಕೊಡ್ತೋ ಅಥವಾ ಇವರೇ ಕೈ ಕೊಟ್ಟರು ಗೊತ್ತಿಲ್ಲ. ಆದರೆ ಅದೆಲ್ಲವೂ ಕೂಡ ವರ್ಕೌಟ್, ಅದೆಲ್ಲವೂ ಕೂಡ ಕೌಂಟ್ ಆಯ್ತಲ್ಲಿ. ನೋಡ್ದ ನಿತೀಶ್ ಕುಮಾರ್ ಅವರು CM ಆಗಿರೋರು ಮನೆಗೆ ಬಂದರು, 230ಕ್ಕೂ ಹೆಚ್ಚು ರ್ಯಾಲಿಗಳನ್ನು ಮಾಡಿದ್ರು, ಇಷ್ಟೆಲ್ಲ ಓಡಾಟವನ್ನು ಮಾಡಿದ್ರು. ಆದರೆ ಈ ತೇಜಸ್ವಿ ಯಾದವ್ ಮಾತ್ರ ಹೆಲಿಕಾಪ್ಟರ್ ಬಿಟ್ಟು ಬರ್ತಾನೆ ಇಲ್ವಲ್ಲ, ಈಗಲೇ ಹಿಂಗಾದರೆ ಮುಂದೆ ಹೆಂಗಪ್ಪ ಅನ್ನೋ ಚಿಂತನೆ ಶುರುವಾಯಿತು ಬಿಹಾರದಲ್ಲಿ. ಇದೊಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಗೂ ಕೂಡ ಕಾರಣ ಆಯಿತು. ಆದರೂ ಕೂಡ ತೇಜಸ್ವಿ ಯಾದವ್ ಅವರು ಏನೋ ಒಂದು ಮಾಡ್ಕೊಂಡು ಹೋದರು, ರಾಹುಲ್ ಗಾಂಧಿ ಅವ್ರನ್ನ ಪಕ್ಕದಲ್ಲಿ ಇಟ್ಕೊಂಡು. ಒಂದಷ್ಟು ವೋಟ್ ಚೋರ್ ಅಂತೇಳಿ ಘೋಷಣೆ ಕೂಗಿದ್ರು. ಆ ವೋಟ್ ಚೋರ್ ಅಂದಾಗ ರಾಹುಲ್ ಗಾಂಧಿ ಅವರು ಕೂಡ ಎಸ್ ವೋಟ್ ಚೋರ್ ಅಂತ ಅವರು ಕೂಡ ಘೋಷಣೆ ಹೋಗಿ ಶುರು ಮಾಡಿದ್ರು. ಪ್ರಚಾರ ಮಾಡಿದಾಗ ಎಲ್ಲವೂ ಕೂಡ ಇದೆ, ವೋಟ್ ಚೋರ್ ಇದೆ ಘೋಷಣೆಗೆ ಹೋಗೋದು. ಲಾಸ್ಟಲ್ಲಿ ಜೈ ಹಿಂದ್ ಅಂತೇಳಿ ಮುಗಿಸ್ತಾ ಇದ್ರು. ಅದೆಲ್ಲವೂ ಕೂಡ ಜನ ಕಣ್ಣಾರ ನೋಡಿದ್ರು, ಆದರೆ ಪ್ಲಾನ್ ಮಾಡಲಿಲ್ಲ. ಜನರನ್ನ ರೀಚ್ ಹೇಗೆ ಮಾಡಬೇಕು ಅಂತ ಎಲ್ಲೂ ಕೂಡ ಅವರು ಗಮನಿಸಲಿಲ್ಲ. ಜಂಗಲ್ ರಾಜ್, ನಿಮಗೆ ಜಂಗಲ್ ರಾಜ್ ಕತೆ ಗೊತ್ತು. ಇದೇ ತೇಜಸ್ವಿ ಯಾದವ್ ಅವರು ಒಂದು ಫಂಕ್ಷನಲ್ಲಿ, ಬೇಕಾದ್ರೆ ವಿಡಿಯೋ ಚೆಕ್ ಮಾಡ್ಕೊಳ್ಬೇಕಾರೆ ಹೋಗಿ, ಒಂದು ಫಂಕ್ಷನಲ್ಲಿ ಮೈ ತುಂಬ ಬಣ್ಣ ಹಾಕ್ಕೊಂಡಿರ್ತಾರೆ. ಅಲ್ಲೊಬ್ಬರು ಅಧಿಕಾರಿ ಇರ್ತಾರೆ, ಪೊಲೀಸ್ ಅಧಿಕಾರಿ, ಅವರು ಡ್ಯಾನ್ಸ್ ಮಾಡು ಅಂತ ಹೇಳ್ತಾರೆ. ಇವರು ಕೂತಿರ್ತಾರೆ ನೆಮ್ಮದಿಯಾಗಿ ಸೋಫಾ ಮೇಲೆ. ಆ ವಿಡಿಯೋ ಕೂಡ ತುಂಬ ವೈರಲ್ ಆಯಿತು. ಇವತ್ತು ಬೇಕಾದ್ರೆ ನೀವು ಅದನ್ನು ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಚೆಕ್ ಮಾಡ್ಬೋದು. ಪೊಲೀಸರನ್ನ ಡ್ಯಾನ್ಸ್ ಮಾಡಿಸಿದಂಥ ಇದೇ ತೇಜಸ್ವಿ ಯಾದವ್ CM ಅಭ್ಯರ್ಥಿ ಸ್ಥಾನಕ್ಕೆ ಬಂದು ಕೂತ್ಕೊಂಡ್ಬಿಟ್ರೆ, ಅವರನ್ನು ಗೆಲ್ಲಿಸ್ಬಿಟ್ರೆ, ಅವತ್ತು ಹೆಂಗಾಗಿದ್ದಾಗ ಯುವಕನಾಗಿದ್ದಂಥ ಸಂದರ್ಭದಲ್ಲಿ ಪೊಲೀಸರನ್ನೇ ಡ್ಯಾನ್ಸ್ ಮಾಡಿದಂಥ ಈತ ಈಗ CM ಆಗ್ಬಿಟ್ರೆ ಇನ್ನು ಯಾವ ಹಂತಕ್ಕೆ ಹೋಗುತ್ತೋ ಆಡಳಿತ ಅನ್ನೋ ಭಯದಲ್ಲಿ ಜನ ಕಂಗಾಲಾಗೋದು. ಅಲ್ಲಿಗೆ ಒಂದು 20-30 ಬಂದು ನಿಂತ್ಕೊಂಡ್ರು. ಅಲ್ಲಿಂದ ಶುರುವಾಗಿದ್ದು ನೋಡಿ, ಮನೆಯಲ್ಲಿ ಜಗಳ ಶುರುವಾಗುತ್ತೆ, ಬೆಂಕಿ ಹೊತ್ಕೊಳ್ಳುತ್ತೆ. ಅತ್ತಿಗೆ ಮತ್ತು ರೋಹಿಣಿ ನಡುವೆ ತೇಜಸ್ವಿ ಯಾದವ್ ಅವರ ಸಹೋದರಿ ಅವರು ಮತ್ತು ಅತ್ತಿಗೆ ನಡುವೆ ಜಗಳ ಶುರುವಾಗುತ್ತೆ. ಇಲ್ಲಿಂದ ಹೊರಡು ಅಂತ ಹೇಳಿದ್ರಂತೆ ತೇಜಸ್ವಿ ಯಾದವ್ ಪತ್ನಿ ರಾಚಲ್. ಆಗ ತೇಜಸ್ವಿ ಯಾದವ್ ಮಧ್ಯಪ್ರವೇಶ ಮಾಡ್ತಾರೆ, ಬೇಡ ಜಗಳ ಮಾಡಬೇಡಿ ಅಂತೇಳಿ. ಆಗ ಏನು ಮುಖ ನೋಡ್ತಾ ಇದೆಯಾ, ಮನೆಯಿಂದ ಹೊರಡು ಅಂತ ಹೇಳಿದ್ರಂತೆ ಲಾಲು ಪ್ರಸಾದ್ ಯಾದವ್. ರಾಬ್ರಿ ದೇವಿ ಮೀಸಾ ಭಾರತಿ ನೋಡ್ತಾ ಸುಮ್ಮನೆ ಕೂತಿದ್ರಂತೆ. ಇನ್ನೇನು ಮಾಡೋಕ್ಕಾಗತ್ತೆ? ಕಿಡ್ನಿ ಕೊಟ್ಟಿರೋಳನ್ನ ಈಗ ಬೇಡ ಸಮಾಧಾನವಾಗಿರೋ ಅಂತ ಹೇಳಬೇಕಾ, ಅಥವಾ ಮಗನ್ನ ಹೆಂಡತಿಯನ್ನ ಸೊಸೆನ ಸಮಾಧಾನವಾಗಿರಬೇಕು ಅಂತ ಹೇಳಬೇಕಾ ಗೊತ್ತಾಗದೆ ಸೈಲೆಂಟಾಗಿ ಕೂತಿದ್ರು. ಎಲ್ಲವನ್ನೂ ಕೂಡ ನೋಡ್ತಾ ಲಾಲು ಪ್ರಸಾದ್ ಯಾದವ್ ಅವರು ಕಣ್ಣೀರಿಡ್ತಾ ಇದ್ರಂತೆ. ಲಾಲು ಪ್ರಸಾದ್ ಯಾದವ್ ಅವರು ಇವತ್ತು ಕಣ್ಣೀರಿಟ್ಟರು ಅಂತ ನಾವು ನೋಡ್ತಾ ಇದ್ದೀವಿ. ಇದೇ ಲಾಲು ಪ್ರಸಾದ್ ಯಾದವ್ ಅವರಿಂದ ಎಷ್ಟು ಕುಟುಂಬಗಳು ಕಣ್ಣೀರಿಟ್ಟಿದೆ. ಕಾಲಾಯ ತಸ್ಮೈ ನಮಃ. ಅಷ್ಟೇ. ಮುಂದಿನ ಸುದ್ದಿ ಅಂತ ಗಮನ ಕೊಡೋಣ. ದೆಹಲಿ ಬಾಂಬ್ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳು ತನಿಖೆ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಡಾಕ್ಟರ್ ಉಮರ್ ನಬಿ ಮಾಡಿದಂಥ ಸಂಚು NIA ತನಿಖೆ ಸಂದರ್ಭದಲ್ಲಿ ಒಂದೊಂದಾಗಿ ಮುಜಾಮಿಲ್ನ ಮೂಲಕ ತಿಳಿದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದೆ. ಮತ್ತೊಬ್ಬ ಟೆರರ್ ಡಾಕ್ಟರ್ ರಾಥರ್ನ ಮೂಲಕ ಒಂದಷ್ಟು ವಿಚಾರಗಳನ್ನು ಕಲೆ ಹಾಕುವ ಕೆಲಸವನ್ನು ಮಾಡ್ತಾ ಇದೆ. ಇದೆಲ್ಲದರ ನಡುವೆ ಲೇಡಿ ಟೆರರ್
ಶಾಹೀನ್ನ ವಿಚಾರಣೆಯ ಸಂದರ್ಭದಲ್ಲೂ ಕೂಡ ಸ್ಫೋಟಕ ಸಂಗತಿಗಳು ಹೊರಬಿತ್ತು. ಇಷ್ಟೇನಾ, ಇನ್ನೂ ಏನಾದರೂ ಇದೆಯಾ ಅನ್ನೋದನ್ನ ಹುಡುಕ್ತಾ ಹೋದಂಥ ತನಿಖಾ ತಂಡಕ್ಕೆ ಸಿಕ್ಕಿದ್ದು ಆ ಒಂದು ವಿಡಿಯೋ ಕ್ಲಿಪ್. ಆ ವಿಡಿಯೋ ಕ್ಲಿಪ್ ಅನ್ನು ನೋಡಿ NIA ತನಿಖಾ ತಂಡನೇ ಬೆಸ್ತು ಬಿದ್ದಿತ್ತು. ಹಾಗಾದ್ರೆ ಆ ವಿಡಿಯೋ ಏನು? ಆ ವಿಡಿಯೋದಲ್ಲಿ ಸತ್ತಂತ ಟೆರರ್ ಡಾಕ್ಟರ್ ಉಮರ್ ನಬಿ ಏನ್ ಮಾತಾಡಿದ್ದ, ಯಾವಾಗ ಮಾತಾಡಿದ್ದ, ಯಾವ ಕಾರಣಕ್ಕೋಸ್ಕರ ಆ ವಿಡಿಯೋವನ್ನ ಮಾಡಿದ್ದ, ಈ ರಿಪೋರ್ಟ್ ನೋಡ್ಕೊಂಡ್ಬನ್ನಿ. When a person die, martyrdom operations. ಅವರು ಮತಾಂಧರು, ಧರ್ಮದ ಅಮಲೇರಿಸಿಕೊಂಡು ಕಾಫೀರರನ್ನ ಕೊಂದರೆ ಜನ್ನತ್ನಲ್ಲಿ ಜಾಗ ಸಿಗುತ್ತೆ, ಹೊಟ್ಟೆ ತುಂಬ ಬಿರಿಯಾನಿ ದೊರೆಯುತ್ತೆ ಅಂತ ಶತ ಮುಟ್ಟಾಳದ ಮಾತು ಕೇಳಿಕೊಂಡು ಅಮಾಯಕರ ಜೀವ ಹಿಂಡಲು ಬಂದ ರಾಕ್ಷಸರು ಅಂತ ಒಬ್ಬ ರಾಕ್ಷಸ ದೆಹಲಿಯಲ್ಲಿ ಬಾಂಬ್ ಸ್ಫೋಟಿಸಿ ಜಹನ್ನೂಮ್ ಸೇರಿದ, ಅಂದ್ರೆ ನರಕಕ್ಕೆ ಪಾರ್ಸಲಾದ. ಅದೇ ಉಗ್ರ ತನ್ನ ಕೃತ್ಯವನ್ನ ಮೊದಲೇ ಸಮರ್ಥಿಸಿಕೊಂಡಿದ್ದ. ಆತ್ಮಾಹುತಿ ದಾಳಿ ಎಂದರೆ ಹುತಾತ್ಮ ಕಾರ್ಯಾಚರಣೆ. ಉಗ್ರ ಕೃತ್ಯವನ್ನ ಸಮರ್ಥಿಸಿಕೊಂಡ ರಾಕ್ಷಸ ಉಮರ್ ನಬಿ. ವಿದ್ಯೆ ಅನ್ನೋದು ಒಳ್ಳೆ ಕೆಲಸಕ್ಕೆ ಬಳಕೆಯಾದ್ರೆ ಉತ್ತಮ, ಆದರೆ ಜನರ ಜೀವ ಉಳಿಸೋ ಕೆಲಸ ಮಾಡಬೇಕಿದ್ದ ಈ ಉಮರ್ ನಬಿ ತಲೆ ತುಂಬ ಧರ್ಮದ ಅಮಲು ತುಂಬಿಕೊಂಡು ದೆಹಲಿಯ ಐತಿಹಾಸಿಕ ಕೆಂಪುಕೋಟೆ ಬಳಿ ಕಾರ್ ಸ್ಫೋಟಿಸಿ ತಾನು ಕೂಡ ಸತ್ತು 14 ಜನರನ್ನ ಬಲಿ ಪಡೆದಿದ್ದ. ಬಾಂಬ್ ಸ್ಫೋಟಿಸಿದ್ದ ಡಾಕ್ಟರ್ ಉಮರ್ ಮೊಹಮ್ಮದ್ ನಬಿಯು ಸ್ಫೋಟಕ್ಕೂ ಮುನ್ನ ರೆಕಾರ್ಡ್ ಮಾಡಿದ್ದ ವಿಡಿಯೋ ಒಂದು ಬಿಡುಗಡೆಯಾಗಿದೆ. ಇಸ್ಲಾಂ ಪ್ರಕಾರ ಆತ್ಮಹತ್ಯೆ ನಿಷಿದ್ಧ, ಆದರೆ ಈ ಭಯೋತ್ಪಾದಕ ಉಮರ್ ನಬಿ ಆತ್ಮಾಹುತಿ ಬಾಂಬ್ ದಾಳಿಯನ್ನು ಹುತಾತ್ಮನ ಕಾರ್ಯಾಚರಣೆ ಅಂತ ಬಣ್ಣಿಸಿದ್ದಾನೆ. One of the very misunderstood concept is concept of what has been labeled as suicide bombing. It is martyrdom operations, and it is being known in Islam. There are multiple contraindications. There are multiple arguments that have been brought against it. Martyrdom operations. When a person presumes that he is going for sure die at a particular place at a particular time, he goes against the presumption that a particular is going to die in a particular situation. It's not, we don't have situation. ಉಮರ್ ನಬಿಯ ವಿಡಿಯೋವನ್ನ ನೋಡಿದ್ರೆ ದೆಹಲಿ ಕಾರು ಸ್ಫೋಟವನ್ನ ಪಕ್ಕಾ ಪ್ಲಾನ್ ಮಾಡಿ ಮಾಡಲಾಗಿದೆ ಅಂತ ಗೊತ್ತಾಗುತ್ತೆ. ಸ್ಫೋಟಕಗಳನ್ನು ಸಾಗಿಸುವಾಗ ಅದನ್ನು ಅಜಾಗರೂಕತೆಯಿಂದ ಸ್ಫೋಟಿಸಿರಬಹುದು ಎಂಬ ವ್ಯಾಖ್ಯಾನ ಸುಳ್ಳು ಅನ್ನೋದು ಸ್ಪಷ್ಟವಾಗುತ್ತೆ. ರೆಡ್ ಫೋರ್ಟ್ ಬಳಿಯ ಸ್ಫೋಟ ಆಕಸ್ಮಿಕವಾಗಿ ನಡೆದಿಲ್ಲ, ದುರುದ್ದೇಶಪೂರ್ವಕವಾಗಿಯೇ ಬಾಂಬ್ ಸ್ಫೋಟಿಸಲಾಗಿದೆ ಅನ್ನೋದು ವಿಡಿಯೋ ನೋಡಿದ ಬಳಿಕ ಸ್ಪಷ್ಟವಾಗುತ್ತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈ I-20 ಕಾರನ್ನು ಇಟ್ಕೊಂಡು ತನಿಖೆಯನ್ನು ಮಾಡ್ತಾ ಇರುವಂತಹ ತನಿಖಾ ತಂಡಕ್ಕೆ ಬ್ಲಾಸ್ಟ್ ಆದಂಥ ಕಾರ್ನ ಒಳಗಡೆ I-20 ಕಾರ್ ಏನಿದೆಯಲ್ಲ ಅದರೊಳಗಡೆ ಒಂದು ಶೂ ಸಿಗುತ್ತೆ. ಆ ಶೂ ಮೇಲೆ ಒಂದು ಸ್ಲೋಗನನ್ನು ಬರೆದಿದೆ. ಆ ಸ್ಲೋಗನನ್ನು ನೋಡಿ ತನಿಖಾ ತಂಡವೇ ಬೆಚ್ಚಿ ಬಿದ್ದಿದೆ. ಆ ಮೂಲಕ ದಿಲ್ಲಿ ಕಾರ್ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ ವೀಕ್ಷಕರೇ. I-20 ಕಾರ್ನಲ್ಲಿ ಸ್ಫೋಟ ಆಗುತ್ತಲ್ಲ, ಆ ಸ್ಫೋಟ ಆದಾಗ ಆತನ ಕಾಲಿದೆಯಲ್ಲ, ಕಾಲು ಸ್ಟೇರಿಂಗ್ ಕೆಳಭಾಗದಲ್ಲಿ ಪತ್ತೆ ಆಗುತ್ತೆ, ಕಟ್ಟಾಗಿರುತ್ತೆ. ಶೂ ಕಾಲು ಸಿಗುತ್ತೆ. ಅದನ್ನು ತಗೊಂಡು ತನಿಖಾ ತಂಡ FSL ಟೀಮ್ ಏನಿದೆ ಅದನ್ನು ತಗೊಂಡು DNA ಸ್ಯಾಂಪಲ್ ಕಳಿಸ್ಕೊಡ್ತಾರೆ, ಪರೀಕ್ಷೆ ಮಾಡೋದಕ್ಕೆ ಅಂತ ಕಳಿಸ್ಕೊಡ್ತಾರೆ. ಆಗ ಅಲ್ಲಿ ಶೂಗಳು ಕೂಡ ಇರುತ್ತೆ. I-20 ಕಾರ್ನಲ್ಲಿ 2 ಶೂ ಸಿಗುತ್ತೆ, ಅಂದರೆ ಕಾಲ್ಗೆ ಹಾಕಿದಂಥ ಶೂ, ಒಂದು ಜೊತೆ ಶೂ ಸಿಗುತ್ತೆ. ಆ ಶೂನಲ್ಲಿ ಏನಂತ ಬರೆದಿತ್ತು ಗೊತ್ತಾ? ಮದರ್ ಆಫ್ ಸೈಥಾನ್ ಅಂತ ಬರ್ಕೊಂಡಿದ್ದಂತೆ. ಆ ಶೂನಲ್ಲಿ ಪತ್ತೆ ಆಗಿದೆ ಮದರ್ ಆಫ್ ಸೈತಾನ್ ವಿಚಾರ. ಶೂ ಬಾಂಬರ್ ಆಗಿ ಕೆಲಸ ಮಾಡೋದಕ್ಕೆ ಉಮರ್ ನಬಿ ಸಂಚನ್ನ ಮಾಡಿದ್ದ.
ಅದನ್ನು ಬಲಭಾಗದ ಸೀಟ್ನ ಕೆಳಗಡೆ ಆ ಶೂ ಪತ್ತೆ ಆಗಿದೆ. ಒಂದು ಶೂ ಪತ್ತೆ ಆಗಿದೆ ಅಂತ, ರಾಸಾಯನಿಕ ಪತ್ತೆ ಆಗಿದೆ. ಅದೇ TATP ಬಾಂಬ್ ಅಂದರೆ ಟ್ರಯಾಸಿಟೋನ್ ಟೈಪರಾಕ್ಸೈಡ್ ಅನ್ನುವ ಸ್ಫೋಟವೇ TATP. TATPಗೆ ಜಾಗತಿಕವಾಗಿ ಮದರ್ ಆಫ್ ಸೈತಾನ್ ಅಂತಾರೆ. ಬಿಸಿ, ಘರ್ಷಣೆ, ಒತ್ತಡ ಹೆಚ್ಚಾದರೆ ಅದು ಢಮ್ ಅನ್ನುತ್ತೆ. ತೀರಾ ಕಡಿಮೆ ಖರ್ಚಿನಲ್ಲಿ ತಯಾರಾಗುತ್ತಂತೆ ಆ TATP ಬಾಂಬ್. ನೀವು ನೋಡಿ ಇವರ ಕೆಲಸ ದೇಶದಲ್ಲೇ ಇದ್ದುಕೊಂಡು ಇಲ್ಲೇ ಎಜುಕೇಷನ್ ಮಾಡಿ MD ಮಾಡಿ ಅಲ್ಫಲಾಹದಲ್ಲಿ ಸಹಾಯಕ ಉಪಾಧ್ಯಾಯಕನಾಗಿ ಕೆಲಸವನ್ನು ಮಾಡಿಕೊಂಡಿದ್ದು ದೇಶದೊಳಗಡೆ ಕನ್ನ ಹಾಕುವಂಥ ಕೆಲಸವನ್ನು ಮಾಡ್ತಾಯಿದ್ರು. ತಾನು ಪ್ಲಾನ್ ಮಾಡಿದೆಲ್ಲವೂ ಕೂಡ ಫೇಲ್ಯೂರ್ ಆಗೋಗ್ತಾ ಇದೆ ಅಂತ ಗೊತ್ತಾಗೋಯ್ತು. ಎಲ್ಲ ಸ್ಫೋಟಕ ವಸ್ತುಗಳನ್ನು ಸೀಸ್ ಮಾಡಿಬಿಟ್ರು. ಗೊತ್ತಾಗೋಗಿದೆ, ನಮ್ಮರೆಲ್ಲ ತಗ್ಲಾಕೊಂಬಿಟ್ಟವ್ರೆ, ನೆಕ್ಸ್ಟ್ ನಾನೇ ಅಂತೇಳಿ ಗೊತ್ತಾದಾಗ ಇರೋ ಬರೋದನ್ನ ಸ್ಫೋಟಕಗಳನ್ನ ಕಾರಲ್ಲಿ ತುಂಬಿಕೊಂಡೆ ಇಮ್ಮಿಡಿಯೇಟ್ ಹೊರಟ ದೆಹಲಿ ಕಡೆ. ಅಲ್ಲಿಂದ ಹೋಗ್ತಾ ಇದ್ದವನು ಕೊನೆಗೆ ಅದೇನು ಮಾಡಿದ್ನೋ ಅಲ್ಲೇ ಡಿಸಿಷನ್ ತಗೊಂಡು ಅಲ್ಲೇ ಬ್ಲಾಸ್ಟ್ ಮಾಡಿ. ಇದರ ಬಗ್ಗೆ ತನಿಖೆ ಆಗ್ತಾ ಇದೆ. ತನಿಖೆಯಿಂದ ಗೊತ್ತಾಗುತ್ತೆ, ನೋಡೋಣ. ಅದು ಸತ್ತೋಗ್ಬಿಟ್ಟು ಏನು ಮಾಡೋದು, ಅವನು ಅಂದ್ಕೊಂಡಂಗೆ ಹೋದ ಮೇಲ್ಗಡೆ. ತನಿಖೆಯಿಂದ ಮಾತ್ರ ಇದೆಲ್ಲವೂ ಕೂಡ ಗೊತ್ತಾಗಬೇಕು. ಮುಂದಿನ ಸುದ್ದಿ ಗಮನ ಕೊಡಿ. ಈ ದೆಹಲಿ ಬಾಂಬ್ ಸ್ಫೋಟ ಆದ ಬಳಿಕ ED, IB, NIA ಎಲ್ಲರೂ ಕೂಡ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ED ಯಾಕಪ್ಪ ಎಂಟ್ರಿ ಕೊಡ್ತು ಅಂತ ನೀವು ಕೇಳ್ಬೋದು. ಅಲ್ಲೇ ಇರೋದು ಇಂಟ್ರೆಸ್ಟಿಂಗ್ ವಿಚಾರ. ಅಲ್ ಫಲಾಹ ವಿಶ್ವವಿದ್ಯಾಲಯದ ಮೇಲೆ ಇವತ್ತು 10 ಹಲವು ಅನುಮಾನಗಳು ಹುಟ್ಟಿಕೊಂಡಿದೆ. ಯಾಕಂದರೆ ಯಾರೆಲ್ಲ ಅರೆಸ್ಟ್ ಆಗಿದ್ದಾರೋ ಟೆರರ್ ಡಾಕ್ಟರ್ಗಳು ಅವರೆಲ್ಲರೂ ಕೂಡ ಸಂಚಲನ ಮಾಡಿದ್ದು ಅಲ್ ಫಲಾಹ ವಿವಿಯಲ್ಲಿರುವಂತಹ 17ನೇ ನಂಬರ್ನ ಕಟ್ಟಡದ 13ನೇ ನಂಬರ್ನ ಕೊಠಡಿಯಲ್ಲಿ. ಈ 13ನೇ ನಂಬರ್ನ ಕೊಠಡಿಯಲ್ಲಿ 2 ಡೈರಿಗಳು ಪತ್ತೆ ಆಯಿತು. ಅದರಲ್ಲಿ ಒಂದಷ್ಟು ಕೋಡ್ ವರ್ಡ್ಗಳು ಕೂಡ ಪತ್ತೆ ಆಯಿತು. ಆದರೆ ಎಲ್ಲರೂ ಕೂಡ ಇದೇ ವಿವಿಗೆ ಯಾಕೆ ಬರ್ತಿದ್ರು, ಈ ವಿವಿ ಹೇಗೆ ನಡೀತಾ ಇತ್ತು, ಇದಕ್ಕೆ ಫಂಡಿಂಗ್ ಎಲ್ಲಿಂದ ಬರ್ತಾ ಇತ್ತು ಅನ್ನೋದ್ರ ಬಗ್ಗೆ ತನಿಖೆಯನ್ನು ನಡೆಸಿ ಅಂತೇಳಿ ಅಮಿತ್ ಶಾ ಅವರು ಸೂಚನೆ ಕೊಟ್ಟರು ED ಆಫೀಸರ್ಗೆ. ಹಾಗಾಗಿ ED ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ, ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ತನಿಖೆಯ ಸಂದರ್ಭದಲ್ಲಿ ಏನೆಲ್ಲ ಗೊತ್ತಾಗಿದೆ ಈ ರಿಪೋರ್ಟ್ ನೋಡಿ. ಕಾರ್ ಸ್ಫೋಟ ಬೆನ್ನಲ್ಲೇ ಅಲ್ ಫಲಾಹ್ ವಿವಿಗೆ ಶಾಕ್. ದೆಹಲಿ ಸೇರಿ 25 ಕಡೆ ಜಾರಿ ನಿರ್ದೇಶನಾಲಯ ದಾಳಿ. ದೆಹಲಿ ಕಾರ್ ಬಾಂಬ್ ಕೃತ್ಯ ಎಸಗಿದ ಬಹುತೇಕರು ಫರೀದಾಬಾದ್ನ ಅಲ್ ಫಲಾಹ್ ವಿಶ್ವವಿದ್ಯಾಲಯದಲ್ಲಿ ಕುಳಿತು ಷಡ್ಯಂತ್ರ ಮಾಡಿದ್ರು. ಇದೀಗ ಅಲ್ ಫಲಾಹ್ ವಿವಿ ಮತ್ತು ಓಕ್ಲಾದಲ್ಲಿರುವ ಅದರ ಕಚೇರಿ ಮೇಲೆ ED ದಾಳಿ ಮಾಡಿದೆ. ಅಲ್ ಫಲಾಹ್ ವಿವಿ ಹಣಕಾಸಿನ ವ್ಯವಹಾರದ ಮೇಲೆ ED ಅಧಿಕಾರಿಗಳ ಕಣ್ಣು ಬಿದ್ದಿದೆ. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದೆಹಲಿ NCRನಾದ್ಯಂತ ಕನಿಷ್ಠ 25 ಸ್ಥಳಗಳಲ್ಲಿ ಶೋಧ ನಡೆಸಿದೆ. ಟ್ರಸ್ಟಿಗಳು ಮತ್ತು ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದ ಇತರ ವ್ಯಕ್ತಿಗಳ ಮನೆಗಳಲ್ಲಿ ತಲಾಶ್ ಮಾಡಲಾಗಿದೆ. ಹಮಾಸ್ ಮಾದರಿ ದಾಳಿ ಸ್ಕೆಚ್. ದೆಹಲಿ ಮೇಲೆ ಡ್ರೋನ್ ದಾಳಿಗೆ ಉಗ್ರರು ಪ್ಲಾನ್ ಮಾಡಿದ್ರಂತೆ. ಇಸ್ರೇಲ್ ಮೇಲೆ ಹಮಾಸ್ ಉಗ್ರರು ನಡೆಸಿದ ದಾಳಿ ಮಾದರಿಯಲ್ಲೇ ಕೃತ್ಯ ಎಸಗಲು ಸಂಚು ರೂಪಿಸಿದ್ರಂತೆ. ಈ ಬಗ್ಗೆ ದೆಹಲಿ ದಾಳಿ ಬೆನ್ನಲ್ಲೇ ಸೆರೆ ಸಿಕ್ಕಿರೋ ಭಯೋತ್ಪಾದಕ ಈ ಕರಾಳ ಸತ್ಯ ಕಕ್ಕಿದ್ದಾನೆ. ಡ್ರೋನ್ ದಾಳಿ ಪ್ಲಾನ್ ಹೇಗಿದೆ ಎಂಬ ಬಗ್ಗೆ ಬಾಯ್ಬಿಟ್ಟಿದ್ದಾನೆ. ರಾಜಧಾನಿಯ ವಿವಿಧೆಡೆ ಡ್ರೋನ್ ದಾಳಿಗೆ ಹುನ್ನಾರ ನಡೆದಿತ್ತು. ಅದಕ್ಕೂ ಉಗ್ರ ಉಮರ್ ನಬಿ ನೇತೃತ್ವ ವಹಿಸಿದ್ದ. ಆ ಮೂಲಕ ಘನಘೋರ ರಕ್ತಪಾತಕ್ಕೆ ಭಯೋತ್ಪಾದಕರು ಸಂಚು ರೂಪಿಸಿದ್ರು ಎಂದು ಬಂಧಿತ ವೈದ್ಯ ಬಾಯ್ಬಿಟ್ಟಿದ್ದಾನೆ. ದೆಹಲಿ ಆತ್ಮಾಹುತಿ ದಾಳಿಗೆ ಕಾರಣವಾದ ಉಗ್ರನ ಸಂಚಾರದ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ. ದೆಹಲಿಯ ಅರುಣಾ ಆಸಿಫ್ ಅಲಿ ರಸ್ತೆಯಲ್ಲಿ I-20 ಕಾರು ಓಡಾಡಿತ್ತು. ಅಲ್ಲೇ ಇದ್ದ 5G ಇಲಾಹಿ ಮಸೀದಿಗೆ ಉಗ್ರ ಉಮರ್ ಹೋಗಿದ್ದ ಅನ್ನೋದು ಗೊತ್ತಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ಬುಲ್ಡೋಸರ್ನ ನೋಡಿದಾಗ ನಿಮ್ಗೆ ಅನಿಸ್ಬೋದು ದೇಶದಲ್ಲಿ ಇದು ಯೋಗಿ ಮಾಡಲ್ ಅನ್ನೋದು ಗೊತ್ತಾಗಿದೆ. ಉತ್ತರ ಪ್ರದೇಶದ CM ಯೋಗಿ ಆದಿತ್ಯನಾಥ್ ಅವರು ಅಲ್ಲಿ ಏನಾದರೂ ಸಾರ್ವಜನಿಕ ಸ್ಥಳದಲ್ಲಿ ಏನಾದರೂ ಒಂದು ತರಲೆ ಮಾಡಿದ್ರೆ ಅಥವಾ ಈ ಥರದ ಕೃತ್ಯಗಳಲ್ಲಿ ಭಾಗಿಯಾದವ್ರು ಗೊತ್ತಾದರೆ ನೇರವಾಗಿ ಅವ್ರ ಮನೇಲಿದ್ದವ್ರನ್ನ ಖಾಲಿ ಮಾಡಿಸೋದು, ಬುಲ್ಡೋಸರ್ ನುಗ್ಸೋದು. ಈಗ
ಈ ಬುಲ್ಡೋಸರ್ ವಿಚಾರ ಸದ್ದು ಮಾಡ್ತದೆ. ಹಾಗಾದರೆ ಹರಿಯಾಣ ಸರ್ಕಾರವು ಕೂಡ ಇದೇ ಕೆಲಸವನ್ನು ಮಾಡುತ್ತಾ ಅನ್ನೋದು ಈಗ ಉದ್ಭವ ಆಗಿರುವಂಥ ಚರ್ಚೆ. ಫರೀದಾಬಾದ್ನ ಹಲ್ ಫಲಾಹ್ ವಿವಿ ಮೇಲೆ ಹಲವು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ದೆಹಲಿ ಸ್ಫೋಟದ ಆರೋಪಿಗಳು ಇದೇ ವಿವಿಯಲ್ಲಿ ಇದ್ದರು. ಟೆರರ್ ಡಾಕ್ಟರ್ ಉಮರ್, ಟೆರರ್ ಡಾಕ್ಟರ್ ಮುಜಾಮಿಲ್, ಟೆರರ್ ಡಾಕ್ಟರ್ ಶಾಹೀನ್ ಸಹೀದಾ ಇಲ್ಲೇ ಇದ್ದಿದ್ದು ಗೊತ್ತಾಗಿದೆ. ಇದೇ ವಿವಿಯಲ್ಲಿ ಷಡ್ಯಂತ್ರ ಮಾಡಿದ್ದಾರೆ ಈ ಎಲ್ಲ ಭಯೋತ್ಪಾದಕರು. ಹಾಗಾಗಿ ಬುಲ್ಡೋಸರ್ ಈಗ ಅಲ್ ಫಲಾಹ್ ವಿವಿ ಮೇಲೂ ಕೂಡ ನುಗ್ಗುತ್ತಾ ಅನ್ನುವ ಚರ್ಚೆಗಳು ಶುರುವಾಗಿದೆ. ಯಾಕೆ? ಅಕ್ರಮವಾಗಿ ಭೂಮಿ ಕಬ್ಜಾ ಮಾಡಿ ವಿವಿ ನಿರ್ಮಾಣ ಮಾಡಿರುವ ಶಂಕೆ ಇದೆ. ಹಾಗಾಗಿ ಹರಿಯಾಣ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಂಡಿದೆ ಈ ವಿವಿಯನ್ನ ಕೊಲಾಪ್ಸ್ ಮಾಡೋದಕ್ಕೆ. ವಿಶ್ವವಿದ್ಯಾಲಯದಲ್ಲಿ ಸಾಲು ಸಾಲು ನಿಯಮಗಳು ಉಲ್ಲಂಘನೆ ಆಗಿದೆ. ವಿಶ್ವವಿದ್ಯಾಲಯದ ಕ್ಯಾಂಪಸ್ 70ರಿಂದ 80 ಎಕರೆಯಷ್ಟಿರೋದು. ಈ ವಿವಿಗೆ ಹರಿಯಾಣದ ಕಾಂಗ್ರೆಸ್ ಸರ್ಕಾರ ಭೂಮಿ ನೀಡಿತ್ತು. ವಿವಿಗೆ ಭೂಪೇಂದ್ರ ಹೂಡಾ ಸರ್ಕಾರ ಭೂಮಿಯನ್ನ ಕರುಣಿಸಿತ್ತು. ವಿಶ್ವವಿದ್ಯಾಲಯದಲ್ಲಿ ಮುಸ್ಲಿಮರಿಗೆ 50% ಸೀಟನ್ನು ಕೂಡ ರಿಸರ್ವ್ ಮಾಡಿತ್ತು. ವಿಶ್ವವಿದ್ಯಾಲಯಕ್ಕೆ ಅರಬ್ ದೇಶಗಳಿಂದ ಡೊನೇಷನ್ ಬಂದಿರುವ ಶಂಕೆ ಇದೆ. ಇಡಿ ಚೆಕ್ ಮಾಡ್ತಾ ಇದೆ. ಮತ್ತೊಂದು ಕಡೆ ಡಾಕ್ಯುಮೆಂಟೇಷನ್ ಶುರುವಾಗಿದೆ. ಡಾಕ್ಯುಮೆಂಟ್ಗಳೆಲ್ಲವೂ ಕೂಡ ಸರಿ ಇದ್ರೆ ಓಕೆ, ಇಲ್ಲ ಅಂತಂದ್ರೆ ಇದು ಡೆಮಾಲೇಷನ್ ಆಗೋದ್ರಲ್ಲಿ ಅನುಮಾನವೇ ಬೇಡ. ಮುಂದಿನ ಸುದ್ದಿ ಗಮನ. ಬರೋಬ್ಬರಿ 60 ಅಡಿ ಆಳದ ನಾಲೆ ಅದು. ಆಹಾರವನ್ನು ಅರಸಿ ಬಂದಿದ್ದ ಆ 6 ವರ್ಷದ ಮರಿಯಾನೆ ಕಳೆದ 4 ದಿನ ನರಕ ಯಾತನೆಯನ್ನು ಅನುಭವಿಸಿ ಈಗ ಮುಕ್ತಿಯನ್ನು ಪಡೆದುಕೊಂಡಿದೆ. ಅರಣ್ಯ ಇಲಾಖೆಯ ರೆಸ್ಕ್ಯೂ ಆಪರೇಷನ್ ಯಶಸ್ಸು ಕಂಡಿದೆ. ದಾರಿ ತಪ್ಪಿದ್ದ ಆನೆ ಈಗ ಮರಳಿ ಕಾಡು ಸೇರಿದೆ. ಮಂಡ್ಯ ಬಳಿ ನಾಲೆಗೆ ಬಿದ್ದ ಮರಿಯಾನೆ 4 ದಿನಗಳ ನರಕಯಾತನೆಗೆ ಸಿಕ್ತು ಮುಕ್ತಿ. ಆಪರೇಷನ್ ಗಜರಾಜ ಬಿಗ್ ಸಕ್ಸಸ್. ನನ್ನವರು ಎಲ್ಲಿ, ನಾನೆಲ್ಲಿದ್ದೇನೆ ಅಂತ ಅತ್ತಿಂದಿತ್ತ ಮರಿಯಾನೆ ಗೋಳಾಟ. 4 ದಿನದಿಂದ ನಾಲೆಯಲ್ಲಿ ಮರಿಯಾನೆ ನರಕಯಾತನೆ. ಮೇಲೆತ್ತಲು ಅರಣ್ಯ ಇಲಾಖೆ ಪರದಾಟ. ಮಂಡ್ಯದ ಶಿವನ ಸಮುದ್ರ ಬಳಿ ಖಾಸಗಿ ವಿದ್ಯುತ್ ಉತ್ಪಾದನಾ ಘಟಕದ ನಾಲೆಯಲ್ಲಿ ಸಿಲುಕಿದ್ದ ಕಾಡಾನೆ ಆಪರೇಷನ್ ಕೊನೆಗೂ ಸಕ್ಸಸ್ ಆಗಿದೆ. ಸುಮಾರು 9 ರಿಂದ 12 ವರ್ಷದ ಗಂಡು ಮರಿಯಾನೆ ತನ್ನ ಗುಂಪಿನಿಂದ ಬೇರೆಯಾಗಿ ಮಂಡ್ಯದ ಮಳವಳ್ಳಿ ತಾಲೂಕಿನ ಶಿವನ ಸಮುದ್ರ ಬಳಿಯ ನಾಲೆಯಲ್ಲಿ ಬಿದ್ದಿದೆ. ಕಳೆದ 4 ದಿನದಿಂದ ಆಹಾರ ಇಲ್ಲದೆ ಕಾಡಾನೆ ಪರದಾಡಿದ್ದು, ಇದೀಗ ಅರಣ್ಯ ಇಲಾಖೆ ಸಿಬ್ಬಂದಿ ಕ್ರೇನ್ ಬಳಸಿ ಆನೆಯನ್ನು ಸುರಕ್ಷಿತವಾಗಿ ಮೇಲೆತ್ತಿದ್ದಾರೆ. ಈ ಮೂಲಕ ಆಪರೇಷನ್ ಗಜರಾಜ ಯಶಸ್ವಿಯಾಗಿದೆ. ಆಹಾರ ಅರಸಿ ಮಳವಳ್ಳಿ ನಾಲೆಗೆ ಬಿದ್ದ ಮರಿಯಾನೆ ಇದು ಖಾಸಗಿ ವಿದ್ಯುತ್ ಉತ್ಪಾದನಾ ಘಟಕ ಬಳಿ ಘಟನೆ ನಡೆದಿದ್ದು, ಈ ಮರಿಯಾನೆ ರಕ್ಷಣೆಗೆ ಬೆಂಗಳೂರಿನಿಂದ ಕ್ರೇನ್ ತರಿಸಲಾಗಿತ್ತು. ಬಳಿಕ ಗನ್ ಮೂಲಕ ಆನೆಗೆ ಅರವಳಿಕೆ ಮದ್ದು ನೀಡಿದ ತಜ್ಞರು 2 ಬಾರಿ ಅರವಳಿಕೆ ನೀಡಿದ ಬಳಿಕ ಕೆಳಗೆ ಆನೆ ಬಿದ್ದಿದೆ. ಪಶುವೈದ್ಯ ಡಾಕ್ಟರ್ ರಮೇಶ್, ಡಾಕ್ಟರ್ ಆದರ್ಶ್ ಅವರಿಂದ ಅರವಳಿಕೆಯನ್ನು ನೀಡಲಾಗಿತ್ತು. ಬಳಿಕ ಪ್ಲಾಟ್ಫಾರ್ಮ್ ಬಳಸಿ ಮರಿಯಾನೆ ಮೇಲೆತ್ತುವ ಕಾರ್ಯ ನಡೆಸಲಾಯಿತು. ಸಮತಟ್ಟಾದ ಕಬ್ಬಿಣದ ಹಲಗೆ ಮೇಲೆ ಮರಿಯಾನೆಯನ್ನ ಶಿಫ್ಟ್ ಮಾಡಲಾಯಿತು. ಬರೋಬ್ಬರಿ 60 ಅಡಿ ಆಳದಿಂದ ಮರಿ ಆನೆ ಮೇಲೆ ಎತ್ತಿದ ಕ್ರೇನ್ ಈಗ ಕಾವೇರಿ ವನ್ಯಜೀವಿ ಧಾಮಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಬೆಂಗಳೂರಿಂದ ಕ್ರೇನ್ ತರಿಸಿ, ಸೊ ಅದು ಆ ಡೆಪ್ತ್ ಒಂದು 60 ಫೀಟಿಂದ ಮೇಲಿದೆ. ಇದು ಆ ಡೆಪ್ತಿಂದ ಎತ್ತೋದು ಹೇಗೆ ಅಂತೆಲ್ಲ ಮಾಡಿದಾಗ ನಮಗೆ 1 or 2 days ಬರ್ತಾ ಇತ್ತು. ಮತ್ತೆ ಅನಿಮಲ್ನ ಕೂಡ ಕಂಟಿನ್ಯೂಸ್ ಆಗಿ ನಾವು ಮಾನಿಟರ್ ಮಾಡ್ತಾ ಇದ್ವಿ. ಸೊ ಈ ನೀರಲ್ಲೇ ಇರೋದ್ರಿಂದ ಅದಕ್ಕೇನಾಯಿತು, ಫೂಟ್ ಮತ್ತು ಟ್ರಂಕ್ ಅದು ಮಾಯಿಶ್ಚರ್ ಜಾಸ್ತಿ ಆಗಿ ಆಲ್ಮೋಸ್ಟ್ ನೀರಲ್ಲಿ ಬೆರ್ತ್ಕೊಳ್ಳುತ್ತೆ ಅಂತ ಹೇಳೋ ಕಾಲ ಆ ಥರ ಆಗ ಸ್ಟಾರ್ಟ್ ಆಯಿತು. ಸೊ ಅನಸ್ತೀಶ ಕೊಡೋಕ್ಕೂ ನಮಗೆ ಪ್ರಾಬ್ಲಮ್ ಇರುತ್ತೆ. ಆದರೂ ಸ್ಟಿಲ್ ಇದರಲ್ಲಿ ಮಾಡಿದ್ವಿ. ಆನೆಗೆ ಈಗ ಸದ್ಯಕ್ಕೆ ಆನೆಗೆ ತೊಂದರೆ ಏನಿಲ್ಲ. ಸೊ ಮೈನ್ ಏನಪ್ಪ ಅಂದರೆ ಕಾಲಲ್ಲಿ ಮಾತ್ರ ಅದು ಮಾಯಿಶ್ಚರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅದು ಈಚೆಗೆ ಬಂತು ಅಂದ ತಕ್ಷಣ, ಬಿಸಿಲು ಬಂದ ತಕ್ಷಣ ಸರಿ ಹೋಗುತ್ತೆ. ಅದನ್ನ ಬಿಟ್ಟರೆ ಹೆಲ್ತ್ ಇಶ್ಯೂ ಏನಿಲ್ಲ. ಈ ಗಂಡು ಕಾಡಾನೆ ನೀರು ಕುಡಿಯೋದಕ್ಕೆ ಹೋದ ಸಂದರ್ಭದಲ್ಲಿ ಜಾರಿ ಬಿದ್ದು ನೀರಿನ ರಭಸಕ್ಕೆ ಕೊಚ್ಕೊಂಡು ಪವರ್ ಸ್ಟೇಷನ್ ಘಟಕಕ್ಕೆ ಬಂದಿದೆ ಎನ್ನಲಾಗ್ತಾ ಇದೆ. ಕಳೆದ 4 ದಿನದ ಪ್ರಯತ್ನ ಕೊನೆಗೂ ಯಶಸ್ಸು ಕಂಡಿದೆ. ಕೊನೆಗೆ ಇವತ್ತು ನಾವು ಅನಿವಾರ್ಯವಾಗಿ ಸೊ ಇದೇ ಪ್ಲ್ಯಾನ್ ನಮ್ಗೆ ಸೂಕ್ತ, ಬೇರೆ ದಾರಿನೇ ಇಲ್ಲ ಅನ್ನೋ ಲೆಕ್ಕದಲ್ಲಿ ನಾವು ಇದನ್ನು ಇವತ್ತು ಹೊರಟ್ವಿ. ತಮಗೆಲ್ಲ ಗೊತ್ತಿದೆ, ನೀರಿತ್ತು, ತುಂಬ ಡೇಂಜರ್ ನೀರಲ್ಲಿ.
ತಮಗೆಲ್ಲ ಗೊತ್ತಿದೆ. ಆದರೂ ಕೂಡ ನಮಗೆ ಬೇರೆ ಆಪ್ಷನ್ನೇ ಇರಲಿಲ್ಲ. ತುಂಬ ಹೇಳ್ತೀನಿ, ತುಂಬ ನಮ್ಮ ಡಾಕ್ಟ್ರು ಸರ್ ನಮ್ಮದು ಇಂಟೆನ್ಷನ್ ಸರಿ ಇರಬೇಕು ಅಷ್ಟೇ ಹೊರತು ನಾವು ಇಂಟೆನ್ಷನ್ ಸರಿ ಇಟ್ಕೊಂಡು ನಾವು ಮಾಡುವ ಅಂತೇಳಿ ನಮ್ಮ ಡಾಕ್ಟರ್ಸ್ ಆ್ಯಂಡ್ ಟೀಮ್ಸು ಮತ್ತು ನಾವು ಕೂಡ ಮತ್ತು ಅಧಿಕಾರಿಗಳು ಕೂಡ ಸೊ ನಮಗೆ ಅದೇ ಥರದಿಂದ ನಮಗೆ ನಿರಂತರ ಮಾರ್ಗದರ್ಶನ ಮಾಡಿದ್ದಾರೆ. ಅದೇ ರೀತಿ ತಾವೆಲ್ಲ ನೋಡಿದ್ದೀರಿ, ನಮ್ಮ ಡಾಕ್ಟರ್ಸ್ ಕೂಡ ಈಗ ತುಂಬ ಮೋಸ್ಟ್ಲಿ ಅವ್ರ ಜೀವನ ಒತ್ತೆ ಇಟ್ಟು ಮಾಡೋರು ಅಂತ ಹೇಳಿದ್ರು ತಪ್ಪಾಗಲಾರದು. ನಾಲೆ ಸುತ್ತ ಸರಿಯಾದ ಬೇಲಿ ಇಲ್ಲ ಯಾಕೆ? ಅರಣ್ಯ ಇಲಾಖೆ ವಿರುದ್ಧ ಜನರ ಆಕ್ರೋಶ. ಅರಣ್ಯ ಪ್ರದೇಶದ ಮೂಲಕ ಹಾದು ಹೋಗಿರೋ ನದಿ ಮತ್ತು ನಾಲೆಯಲ್ಲಿ ಆನೆಗಳು ನೀರಿನ ಸೆಳೆತ ಹೆಚ್ಚು. ಆದರೆ ಇಲಾಖೆ ನಾಲೆ ಸುತ್ತ ಯಾವುದೇ ಬೇಲಿ ಹಾಕಿಲ್ಲ. ಈ ರೀತಿ ಆನೆ ಬಿದ್ದಿದ್ದು ಹೇಗೆ? ಮುಂದೆ ಈ ರೀತಿ ಕಾಡು ಪ್ರಾಣಿಗಳು ಬೀಳದಂತೆ ಸರಿಯಾದ ಕ್ರಮ ವಹಿಸಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿನೋದ್ ಪಡುವಾರಳ್ಳಿ ಹಾಗೂ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಎರಡ್ 2019ರಲ್ಲಿ ಚಿತ್ತಾಪುರದಲ್ಲಿ ನಡೆದಿದ್ದ ಪೊಲೀಸರ ಮೇಲಿನ ಕಲ್ಲು ತೂರಾಟ ಕೇಸನ್ನು ಸರ್ಕಾರ ವಾಪಸ್ ಪಡೆದಿತ್ತು. ಸರ್ಕಾರದ ನಡೆಗೆ ಹೈಕೋರ್ಟ್ ತಡೆ ನೀಡಿದೆ. ಇದರಿಂದ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. 2019ರಲ್ಲಿ ಅಕ್ರಮವಾಗಿ ಗೋವು ಸಾಗಾಟದ ವೇಳೆ ವಾಹನ ಸೀಸ್ ಮಾಡಲಾಗಿತ್ತು. ಆಗ ಕಿಡಿಗೇಡಿಗಳು ಪೊಲೀಸ್ ಠಾಣೆ ಬಳಿ ಕಲ್ಲು ತೂರಿದ್ರು. ಆ ಪ್ರಕರಣವನ್ನು ಸರ್ಕಾರ ಹಿಂಪಡೆದಿತ್ತು. ಅದನ್ನು ಪ್ರಶ್ನಿಸಿ ಹಿರಿಯ ವಕೀಲ ಗಿರೀಶ್ ಭಾರದ್ವಾಜ್ ಹೈಕೋರ್ಟ್ ಮೊರೆ ಹೋಗಿದ್ರು. ಇದೀಗ ನ್ಯಾಯಾಲಯದಲ್ಲಿ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ಅಲ್ಲ, ಚಿತ್ತಾಪುರ ಚರ್ಚೆ ಕಾರಣನೇ ಪ್ರಿಯಾಂಕ್ ಖರ್ಗೆ ಅವರು ಅಂತ ಅನ್ಸುತ್ತೆ. ಕರ್ನಾಟಕ ಸರ್ಕಾರಕ್ಕೆ ಗಲಭೆಕೋರರ ಮೇಲೆ ಯಾಕೆ ಇಷ್ಟೊಂದು ಪ್ರೀತಿ ಅನ್ನುವಂಥ ಒಂದು ಸಂದೇಹ ಎಲ್ರಿಗೂ ಬಂದಿದೆ. ಹಿಂದೆ ಹುಬ್ಬಳ್ಳಿ ಗಲಭೆ ಪ್ರಕರಣ ವಾಪಸ್ ತಗೊಂಡಾಗಲೂ ಕೂಡ ನಿಮ್ಮ ಆದೇಶ ಕಾನೂನು ಬಾಹಿರ ಅಂತೇಳಿ ಹೈಕೋರ್ಟ್ ಚೀಮಾರಿ ಹಾಕಿತ್ತು ಇವರಿಗೆ. ಆಗ ಕೇಸ್ಗಳು ವಾಪಸ್ ರೀಇನ್ಸ್ಟೇಟ್ ಆಗಿತ್ತು. ಈಗ ಆ ಆದೇಶ ಇದ್ರೂ ಕೂಡ ಮತ್ತು ಚಿತ್ತಾಪುರದಲ್ಲಿ ಪೊಲೀಸ್ ಠಾಣೆಯ ಪೊಲೀಸರ ಮೇಲೆ ದಾಳಿ ಮಾಡಿದಂಥ ಪ್ರಕರಣದಲ್ಲಿ ಅವ್ರ ಕೇಸ್ಗಳನ್ನು ಸಾರ್ವಜನಿಕ ಹಿತಾಸಕ್ತಿ ಅಂತೇಳಿ ಸರ್ಕಾರ ಕ್ಯಾಬಿನೆಟ್ ಮೂಲಕ ವಿಡ್ರಾ ಮಾಡಿದೆ. ಈ ಕೇಸನ್ನು ವಿಡ್ರಾ ಮಾಡಲಿಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ರು. ಈ ಪತ್ರದ ಆಧಾರದ ಮೇಲೆ ಕ್ಯಾಬಿನೆಟ್ ಮುಂದೆ ಮಂಡಿಸಿ ವಾಪಸ್ ತೊಗೊಂಡಿದ್ದಾರೆ. ನಿಮ್ಗೆ ಆಶ್ಚರ್ಯ ಏನಂದರೆ ಪೊಲೀಸ್ ಇಲಾಖೆ ಮತ್ತು ಪ್ರಾಸಿಕ್ಯೂಷನ್ ಎರಡೂ ಇಲಾಖೆಗಳು ಇದು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಇಲ್ಲದೇ ಇರುವಂಥ ಪ್ರಕರಣಗಳು ಮತ್ತು ಈ ಪ್ರಕರಣಗಳನ್ನು ವಾಪಸ್ ತಗೊಳ್ಳೋದ್ರಿಂದ ಪೊಲೀಸರ ಮನೋಬಲ ಮನೋಸ್ಥೈರ್ಯ ಕುಗ್ಗುತ್ತೆ ಅಂತ ಹೇಳಿದರೂ ಕೂಡ ಸರ್ಕಾರ ಅವೆರಡೂ ಒಪಿನಿಯನ್ನ ಬದಿಗೊತ್ತಿ ಪ್ರಕರಣವನ್ನು ವಾಪಸ್ ತಗೊಂಡಿದ್ದಾರೆ. ಯಾವ ಪುರುಷಾರ್ಥಕ್ಕೆ ಅಂತ ಹೇಳಿ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಸರ್ಕಾರ ಮತ್ತು ಕ್ಯಾಬಿನೆಟ್ನಲ್ಲಿದ್ದಂಥವ್ರು ಸ್ಪಷ್ಟನೆಯನ್ನು ಕೊಡಬೇಕು. ಅಲ್ಲ, ಚಿತ್ತಾಪುರ ಚರ್ಚೆ ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH